Ready? Namaste. Good morning, all of you. Welcome to Santosh Lord Foundation. ನಿನ್ನೆ ಬ್ಯಾಂಕುಗಳ ರಾಷ್ಟ್ರೀಕರಣದ ಬಗ್ಗೆ ಏನಂತಂದ್ರೆ ಡಿಸ್ಕಷನ್ ಮಾಡ್ತಿದೀವಿ. ಯಾವ ಬ್ಯಾಂಕುಗಳನ್ನು ಯಾವಾಗ ರಾಷ್ಟ್ರೀಕರಣ ಮಾಡಿದ್ರು ಅಂತ. 14 ಬ್ಯಾಂಕುಗಳನ್ನು 4ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ರಾಷ್ಟ್ರೀಕರಣ ಮಾಡಿದ್ರು ಅಂತ ಹೇಳಿದೆ. ಹಾಗಾದ್ರೆ ಈ ಅವಧಿಯಲ್ಲಿ ನೋಡ್ರಿ 14 ಬ್ಯಾಂಕುಗಳನ್ನು ಯಾವ ಮಾನದಂಡದ ಆಧಾರದ ಮೇಲೆ ಅಂತ ಹೇಳಿದೆ ನಾನು ನಿಮ್ಗ. 50 ಕೋಟಿಗಿಂತ ಹೆಚ್ಚು ಮೂಲ ಬಂಡವಾಳವನ್ನು ಹೊಂದಿದ ಬೇಸಿಕ್ ಇನ್ವೆಸ್ಟ್ಮೆಂಟ್ ಎಷ್ಟು ಇರ್ಬೇಕ್ರಿ? ಎಷ್ಟು ಅಂತಂದ್ರೆ 50 ಕ್ರೋಡ್ ಇರ್ಬೇಕು, ಮೋರ್ ದನ್ 50 ಕ್ರೋಡ್ ಇರ್ಬೇಕು. ಎಷ್ಟು? 50 ಕೋಟಿಗಿಂತ ಹೆಚ್ಚು ಮೂಲ ಬಂಡವಾಳವನ್ನು ಹೊಂದಿದ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು ಅಂತೇಳಿ ಹೇಳಲಾಯಿತು. ಅಂದಿನ ನೋಡ್ರಿ ನಮ್ ಏನಂತಂದ್ರ ರಾಷ್ಟ್ರಪತಿ ಯಾರಿದ್ರಪ್ಪ? ಅಂದಿನ ರಾಷ್ಟ್ರಪತಿ ಯಾರಿದ್ರು ಅಂತಂದ್ರ ವಿ ಗಿರಿ ಅಂತ ಹೇಳಿ. ಓಕೆ, ವಿಶ್ವವಿದ್ಯಾಲಯ ಗಿರಿ ಒಡಿಶಾ ಅಂತ ನೋಡ್ರಿ. ವಿ ಗಿರಿ ಅಂತಂದ್ರ ಫುಲ್ ಫಾರ್ಮ್ ನೋಡ್ರಿ. ಇದು ಪ್ರಧಾನಿ ಯಾರಿದ್ರು ಅಂತಂದ್ರೆ ಇಂದಿರಾ ಗಾಂಧಿ ಅಂತ ಹೇಳಿದ್ರು. ಮತ್ತೇನಂತಂದ್ರ ಹಣಕಾಸು ಖಾತೆ FM ಸಚಿವರು FM ಯಾರಿದ್ರಪ್ಪ? ಹಣಕಾಸು ಸಚಿವರು ಯಾರಿದ್ರು ಅಂತ ಹೇಳಿದ್ರ ಇಂದಿರಾ ಗಾಂಧಿನೇ ಇದ್ರು. ಮತ್ತ RBI ಗವರ್ನರ್ ಯಾರಿದ್ರು ಅಂತಂದ್ರ ಲಕ್ಷ್ಮೀಕಾಂತ್ ಝಾ ಅಂತ ಹೇಳಿದ್ರು. ಲಕ್ಷ್ಮೀಕಾಂತ್ ಝಾ ಅಥವಾ ಝಾ ಅಂತ ಹೇಳಿ ಕರಿತೀವಿ, ಅವರಿದ್ರು. ನೆಕ್ಸ್ಟ್ ಏನಂತಂದ್ರೆ ಇದು ನಿನ್ನೆ ಕ್ಲಾಸ್ ಒಳಗ ಆಗಿತ್ತು. ನೆಕ್ಸ್ಟ್ ಈ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡೋದ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಆದ್ಯತಾ ವಲಯ ಅಂತ ಹೇಳಿ ಹೇಳಿದೆ ನಿಮ್ಗೆ. ಓಕೆ, ಕೃಷಿ, ಗುಡಿ ಕೈಗಾರಿಕೆ, ಕೂಲಿ ಕಾರ್ಮಿಕರಿಗೆ ಸಾಲ ಕೊಡ್ತಿರ್ಲಿಲ್ಲ. ನಂತರ ಏನ್ ಮಾಡಿದ್ರು ಅಂತಂದ್ರ ಈ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದ ನಂತರ ಈ ಆದ್ಯತಾ ವಲಯಕ್ಕೆ ಶೇಕಡ 15ರಷ್ಟು ಏನು ಮಾಡ್ತಾರೆ, ಸಾಲ ಸೌಲಭ್ಯವನ್ನು ಕೊಡಕ್ಕೆ ಏನಂತಂದ್ರೆ ಸ್ಟಾರ್ಟ್ ಮಾಡ್ತಾರೆ. ಈ 14 ಬ್ಯಾಂಕುಗಳು ಯಾವ್ಯಾವ ಇದ್ದಾವ್ರಿ? ರಾಷ್ಟ್ರೀಕರಣಗೊಂಡಿರುವಂತ 14. ಈ 14 ನೆನಪಿಟ್ಕೊಳ್ಬೇಕಿಲ್ಲ ಸರ್? ಹೌದು, ನೆನಪಿಟ್ಕೊಳ್ಬೇಕು. 14ರ ನೆನಪಿಟ್ಕೊಳ್ರಿ ಅಥವಾ 6 ನೆನಪಿಟ್ಕೊಳ್ರಿ. 6 ನೆನಪಿಟ್ಕೊಳ್ಬೇಕು. ಸ್ಮಾರ್ಟ್ ವರ್ಡ್ ಅಂತಂದ್ರ ಸ್ಮಾರ್ಟ್ ವರ್ಕ್ ಯಾಕೆ ಮಾಡ್ಬೇಕು ಅಂತಂದ್ರ ಯಾವಾಗ ರಾಷ್ಟ್ರೀಕರಣ ಆಗ್ಯದ ಅಂತ ಹೇಳಿ ಕೇಳ್ತಾರೆ ನಿಮ್ಗ. 1969 ಅಲ್ಲಿ ರಾಷ್ಟ್ರೀಕರಣಗೊಂಡಿದ್ದ ಬ್ಯಾಂಕುಗಳು ಯಾವ್ಯಾವು? 1980 ಅಲ್ಲಿ ರಾಷ್ಟ್ರೀಕರಣಗೊಂಡಿರುವಂತ ಬ್ಯಾಂಕುಗಳು ಯಾವ್ದು ಅಂತ ಹೇಳಿ ಕೇಳ್ತಾರೆ ನಿಮ್ಗ. ಹಾಗಾದ್ರೆ 1969 ಅಲ್ಲಿ ಏನಂತಂದ್ರ ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕ್ ಎರಡು ರಾಷ್ಟ್ರೀಕರಣ ಆಗಿದ್ದಾವೆ. ಎರಡು ಕರ್ನಾಟಕ ಮೂಲದ ಬ್ಯಾಂಕುಗಳು ಆಗಿದ್ದಾವೆ. ನೆಕ್ಸ್ಟ್ ಏನಂತಂದ್ರೆ ಅಲಹಾಬಾದ್ ಬ್ಯಾಂಕು, ನೆಕ್ಸ್ಟ್ ಬ್ಯಾಂಕ್ ಆಫ್ ಬರೋಡಾ. ಓಕೆ, ನೆಕ್ಸ್ಟ್ ಏನಂದ್ರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ, MH ಅಂತಂದ್ರ ಮಹಾರಾಷ್ಟ್ರ. ನೆಕ್ಸ್ಟ್ ಏನಂತಂದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. 6ನೇದು ಯಾವುದು? ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಇದಾದ ನಂತರ ದೇನಾ ಬ್ಯಾಂಕು. ಯಾವ ಬ್ಯಾಂಕು? ದೇನಾ ಬ್ಯಾಂಕು ಅಂತ ಹೇಳಿ. ಹಾಗಾದ್ರೆ ದೇನಾ ಬ್ಯಾಂಕು ಕೂಡ ಮಾಡಿದ್ರು. ನೆಕ್ಸ್ಟ್ ಇಂಡಿಯನ್ ಬ್ಯಾಂಕ್ ಅಂತ ಹೇಳಿ 8ನೇದು ಯಾವುದು? ಇಂಡಿಯನ್ ಬ್ಯಾಂಕು. 9ನೇದು ಬ್ಯಾಂಕ್ ಆಫ್ ಇಂಡಿಯಾ. 10ನೇದು ಇಂಡಿಯನ್ ಓವರ್ಸೀಸ್ ಬ್ಯಾಂಕು. ನೆಕ್ಸ್ಟ್ ಏನಂತಂದ್ರ 11ನೇದು ಪಂಜಾಬ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಆಕ್ಚುಲಿ ಇದು ಯಾವುದು? ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ನೆಕ್ಸ್ಟ್ ಯಾವುದು ಅಂತ ಕೇಳಿದ್ರ ಯುಕೋ ಬ್ಯಾಂಕು. ನೆಕ್ಸ್ಟ್ ಏನಂತಂದ್ರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಬರುತ್ತೆ. ಯಾವುದು? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಏನಂತಂದ್ರೆ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. ಈ 14 ಬ್ಯಾಂಕುಗಳನ್ನು ಏಕಕಾಲದಲ್ಲಿ ರಾಷ್ಟ್ರೀಕರಣ ಮಾಡ್ತಾರೆ. ದೇನಾ ಬ್ಯಾಂಕು, ಇಂಡಿಯನ್ ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಯುಕೋ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಏನಂದ್ರೆ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. ಈ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ 4ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ. ನೆಕ್ಸ್ಟ್ 2ನೇ ಅವಧಿಯಲ್ಲಿ ಮೇನ್ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ 2ನೇ ಅವಧಿದು ಕೂಡ ಏನಂತಂದ್ರೆ ಆದ್ಯತಾ ವಲಯಕ್ಕೆ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡುವುದರ ಉದ್ದೇಶದಿಂದ ರಾಷ್ಟ್ರೀಕರಣ ಮಾಡಿದ್ರು. ನೋಡ್ರಿ 1980 ಏಪ್ರಿಲ್ 15ರಂದು 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು. ಎಷ್ಟು ಬ್ಯಾಂಕುಗಳನ್ನು? 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು. 6ನೆಯ ಪಂಚವಾರ್ಷಿಕ ಯೋಜನೆ ಅವಧಿಯ ಅಡಿಯಲ್ಲಿ ಏನಂತಂದ್ರೆ ಮಾಡ್ತಾರೆ. ಎಷ್ಟನೇದು? 6ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಏನಂತಂದ್ರ 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಹಾಗಾದ್ರ ಈ ಅವಧಿಯಲ್ಲಿ ಏನ್ರಿ ಮಾನದಂಡ ಇರ್ತದ? 6 ಬ್ಯಾಂಕುಗಳನ್ನ ಯಾಕೆ ಮಾಡಿದ್ರು ಅಂತಂದ್ರ
200 ಕೋಟಿಗಿಂತ ಹೆಚ್ಚು ಮೂಲ ಬಂಡವಾಳವನ್ನು ಹೊಂದಿದ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ಬೇಕಂತೇಳಿ ಮಾನದಂಡ ಇತ್ತು. ಅವಾಗ ಏನಂತಂದ್ರ 200 ಕೋಟಿ ಮೂಲ ಬಂಡವಾಳವನ್ನು ಹೊಂದಿದ ಬ್ಯಾಂಕುಗಳ ಸಂಖ್ಯೆ ಇತ್ತು, ಬರೀ 6 ಬ್ಯಾಂಕುಗಳು ಇದ್ದು. ಸೊ 6 ಬ್ಯಾಂಕುಗಳನ್ನು ಮಾತ್ರ ಏನ್ ಮಾಡಲಾಯಿತು, ರಾಷ್ಟ್ರೀಕರಣ ಮಾಡಲಾಯಿತು. ಎಷ್ಟು ಬ್ಯಾಂಕುಗಳನ್ನು? 6 ಬ್ಯಾಂಕುಗಳನ್ನು. ಆಗಿದ್ದ ನಮ್ಮ ರಾಷ್ಟ್ರಪತಿ ಯಾರಿದ್ರಪ್ಪ 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದಾಗ? ಒಬ್ಬರಿದ್ರು ನೀಲಂ ಸಂಜೀವ್ ರೆಡ್ಡಿ ಅಂತ ರಾಷ್ಟ್ರಪತಿ ಇದ್ರು. ಪ್ರಧಾನಿ ಯಾರಿದ್ರು ಅಂತಂದ್ರೆ ಇಂದಿರಾ ಗಾಂಧಿ ಇದ್ರು. FM ಯಾರಿದ್ರು ಅಂತಂದ್ರೆ R ವೆಂಕಟರಮಣ ಅಂತ ಹೇಳಿದ್ರು. ಯಾರಿದ್ರು? ವೆಂಕಟರಮಣನ್ ಅಂತ ಹೇಳಿದ್ರು. ಯಾವ ರಮಣ? ವೆಂಕಟರಮಣ. ವೆಂಕಟ ರಮಣನ್, ವೆಂಕಟರಮಣನ್. ನೆಕ್ಸ್ಟ್ ಏನಂತಂದ್ರ RBI ಗವರ್ನರ್ ಯಾರಿದ್ರು ಅಂತಂದ್ರ IG ಪಟೇಲ್ ಇದ್ರು. IG ಪಟೇಲ್ ಅಂತಂದ್ರ ಇಂದ್ರ ಪ್ರಸಾದ್ ಗವರ್ಧನ್ ಭಾಯ್ ಪಟೇಲ್ ಅಂತ ಕರಿತೀವಿ. IG ಪಟೇಲ್ ಅವರು RBI ಗವರ್ನರ್ ಇರ್ತಾರೆ. ಇಂದ್ರ ಪ್ರಸಾದ್ ಗವರ್ಧನ್ ಭಾಯ್ ಪಟೇಲ್ ಅಂತ. ಓಕೆ, 6 ಬ್ಯಾಂಕುಗಳು ಯಾವುದವು ನೋಡ್ರಿ. ಈ 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಿದ ನಂತರ ಆದ್ಯತಾ ವಲಯಕ್ಕೆ 34ರಷ್ಟು ಸಾಲವನ್ನು ನೀಡಲಾಯಿತು. ಆದ್ಯತಾ ವಲಯಕ್ಕೆ ಎಷ್ಟು? ಶೇಕಡ 34ರಷ್ಟು ಏನಂತಂದ್ರ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾರೆ. ಯಾವ ವಲಯಕ್ಕೆ ಅಂತಂದ್ರ ಆದ್ಯತಾ ವಲಯಕ್ಕೆ ಅಂತೇಳಿ ಹೇಳ್ಬಹುದು. ನೋಡ್ರಿ, ಹಾಗಾದ್ರೆ ಈ 6 ಬ್ಯಾಂಕುಗಳು ಯಾವ್ಯಾವ್ದು ಅದಾವ್ರಿ? 6 ಬ್ಯಾಂಕುಗಳು ಯಾವ್ಯಾವ ಅದಾವೆ ಅಂತ ಕೇಳಿದ್ರ, ಒಂದೇದಿದೆ ವಿಜಯ ಬ್ಯಾಂಕು. ವಿಜಯ ಬ್ಯಾಂಕ್ ಅನ್ನು ಮಾಡ್ತಾರೆ. ನೆಕ್ಸ್ಟ್ ಏನಂತಂದ್ರೆ ಕಾರ್ಪೊರೇಷನ್ ಬ್ಯಾಂಕ್ ಅನ್ನು ಮಾಡ್ತಾರೆ. ಇವೆರಡು ಕೂಡ ಏನಂತಂದ್ರೆ ಕರ್ನಾಟಕದ ಮೂಲದ ಬ್ಯಾಂಕುಗಳು. ಓಕೆ, ನೆಕ್ಸ್ಟ್ ಆಂಧ್ರ ಬ್ಯಾಂಕು, ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕು, ನೆಕ್ಸ್ಟ್ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಮತ್ತು ನ್ಯೂ ಇಂಡಿಯಾ ಬ್ಯಾಂಕು. ಈ 6 ಬ್ಯಾಂಕುಗಳು ಏನಂತಂದ್ರೆ ನೆನ್ಪಿಟ್ಕೊಳ್ಬೇಕು. ವಿಜಯ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಆಂಧ್ರ ಬ್ಯಾಂಕು, ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕು, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಮತ್ತು ನ್ಯೂ ಇಂಡಿಯಾ ಬ್ಯಾಂಕು. 6 ಬ್ಯಾಂಕುಗಳನ್ನ ಏನ್ ಮಾಡ್ತಾರೆ, ಏಕಕಾಲದಲ್ಲಿ ಏನಂತಂದ್ರೆ ರಾಷ್ಟ್ರೀಕರಣ ಮಾಡ್ತಾರೆ. ಯಾವಾಗ ರಾಷ್ಟ್ರೀಕರಣ ಮಾಡ್ತಾರೆ ಅಂತ ಕೇಳಿದ್ರ ಈ 1980ರಲ್ಲಿ ಮಾಡಲಾಗ್ತದ. ಮಾನದಂಡನಂತೂ ನಿಮ್ಗೆ ಗೊತ್ತೇ ಆದ 200 ಕೋಟಿಗಿಂತ ಹೆಚ್ಚು ಮೂಲ ಬಂಡವಾಳ ಹೊಂದಿರಬೇಕು. 200 ಕೋಟಿಗಿಂತ ಹೆಚ್ಚು ಮೂಲ ಬಂಡವಾಳ ಹೊಂದಿರಬೇಕು. ಅಂತ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಈ ಪ್ರತಿಯೊಬ್ಬರು ಕಾಂಪಿಟೇಟಿವ್ ಓದೋರು ಏನಂತಂದ್ರೆ ಈ 6 ಬ್ಯಾಂಕುಗಳನ್ನ ನೆನ್ಪಿಟ್ಕೊಳ್ಳೇಬೇಕು. ಯಾಕಂತಂದ್ರೆ ಯಾವ ಬ್ಯಾಂಕು ಯಾವಾಗ ರಾಷ್ಟ್ರೀಕರಣ ಆಯ್ತು ಅಂತ ಹೇಳಿ ಕೇಳಿದ ಕ್ವಶನ್ ಗಳನ್ನ ನಾವು ನೋಡ್ತೀವಿ. ಒಳ್ಳೆ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಅದಕ್ಕೆ ಏನಂತಂದ್ರೆ ನೆನ್ಪಿಟ್ಕೊಳ್ಬೇಕಿದು. ರೈಟ್. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ವಾಣಿಜ್ಯ ಬ್ಯಾಂಕುಗಳ ವಿಲೀನ. ಯಾಕ್ರಿ ಬ್ಯಾಂಕುಗಳನ್ನು ಮರ್ಜ್ ಮಾಡ್ತಾರೆ? ಓಕೆ, ವಾಣಿಜ್ಯ ಬ್ಯಾಂಕುಗಳ ಏನಂತಂದ್ರೆ ವಿಲೀನ. ನೋಡ್ರಿ, ಯಾಕೋ ವಿಲೀನ ಮಾಡ್ತಾರ? ಉದ್ದೇಶ ಏನಪ್ಪಾ? ವಾಣಿಜ್ಯ ಬ್ಯಾಂಕುಗಳನ್ನು ವಿಲೀನಗೊಳಿಸುವುದರ ಮುಖ್ಯ ಉದ್ದೇಶ ಏನಿರ್ತದ ಅಂತ ಕೇಳಿದ್ರ, ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸುವುದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ರ, ಮುಖ್ಯ ಉದ್ದೇಶ ಏನಾಗಿತ್ತು? ವಾಣಿಜ್ಯ ಬ್ಯಾಂಕುಗಳನ್ನು ವಿಲೀನಗೊಳಿಸುವುದರ ಮುಖ್ಯ ಉದ್ದೇಶ ಏನಂತಂದ್ರ, ಒಂದೇದು ಏನಪ್ಪಾ ಉದ್ದೇಶ ಅಂದ್ರ NPA ಪ್ರಮಾಣವನ್ನು ನಿಯಂತ್ರಿಸಲು. ಓಕೆ, ಜೇಲರ್ ಎಕ್ಸಾಮ್ ಕೇಳೇನ್ರಿ ಇದನ್ನ. NPA ಫುಲ್ ಫಾರ್ಮ್ ಏನಂತೇಳಿ? NPA ಅಂತಂದ್ರೆ ಏನ್ರಿ? ಯಾವ್ದಕ್ಕೆ NPA ಅಂತೇಳಿ ಕರೀತಾರೆ? ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ. ಇದಕ್ಕ ಏನಂತ ಕರೀತಾರೆ? NPA ಅಂತಂದ್ರ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರೀತಾರೆ. ಅಸೆಟ್ ಕನ್ನಡ ಒಳಗೆ ಏನಂತಾರಪ್ಪ ಇದಕ್ಕೆ? ನಾನ್ ಪರ್ಫಾರ್ಮಿಂಗ್ ಅಸೆಟ್ಗೆ ಕನ್ನಡ ಒಳಗೆ ಏನಂತ ಕರೀತಾರೆ ಅಂತಂದ್ರೆ ವಸೂಲಿ ಆಗದೆ ಇರುವ ಸಾಲ ಅಂತ ಕರೀತಾರೆ. ವಸೂಲಿ ಆಗದೆ ಇರುವ ಸಾಲ ಅಂತ ಕರಿತೀವಿ. NPA ಅಂತಂದ್ರೆ ಏನ್ರಿ? ವಸೂಲಿ ಆಗದೆ ಇರುವ ಸಾಲ. NPA ಅಂತೇಳಿ ಹೆಂಗ್ ಅನ್ಸ್ಕೊಳ್ತಿದ್ರಿ? ಅದು ಯಾಕ್ರಿ NPA ಅಂತಂದ್ರ, ಈಗ ಯಾವುದೇ ಒಬ್ಬ ವ್ಯಕ್ತಿ ಏನಂತಂದ್ರೆ NPA ಅಂತೇಳಿ ಸುಮ್ನೆ ಅನ್ಸ್ಕೊಳಂಗಿಲ್ಲ. ಅದು NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅನ್ಸ್ಕೊಳ್ಬೇಕು ಅಂತಂದ್ರ ಎಲ್ಲಿ ತನಕ ಕೊಡುವ ಕೈಗಳು ಇರ್ತಾವಲ್ಲ ಅಲ್ಲಿ ತನ ಏನಂತಂದ್ರ ತೆಗೆದುಕೊಳ್ಳುವಂತ ಕೈಗಳು ಸಹ ಏನಿರ್ತಾವೆ, ಇದ್ದೇ ಇರ್ತಾವೆ ಯಾವತ್ತು. ಸರಿನಾ? ನೋಡ್ರಿ, NPA ಅಂತಂದ್ರೆ ಇದು ಒಂದ್ ಬ್ಯಾಂಕ್ ಅದ. ಇದು ಓಕೆ, ನಮ್ದೇ ಬ್ಯಾಂಕ್. ಇದು ನಿಮ್ಗೆಲ್ರಿಗೂ ಗೊತ್ತೈತಿ. ಇದು ಏನಂತಂದ್ರ ನಮ್ ಬ್ಯಾಂಕ್ ಐತಿ. ಇದು ಏನಂತಂದ್ರ ಸನಿ ಬ್ಯಾಂಕ್ ಅಂತ ತಿಳ್ಕೊ. ಇದು ಯಾವ ಬ್ಯಾಂಕು? ಸನಿ ಬ್ಯಾಂಕ್ ಅದ ಅಂತ ತಿಳ್ಕೊ. ಈ ಸನಿ ಬ್ಯಾಂಕಿಗೆ ಏನಂತಂದ್ರ ಒಬ್ಬನು ಮ್ಯಾನೇಜರ್ ಇರ್ತಾನ್ರಿ. ಯಾರು ಇರ್ತಾನೆ ಮ್ಯಾನೇಜರ್ ಅಂತಂದ್ರ? ಸಂಖ್ಯಾ ಏನಂತಂದ್ರ ಮ್ಯಾನೇಜರ್ ಇರ್ತಾನೆ. ಸಂಖ್ಯೆ ಏನಿರ್ತಾನೆ? ಮ್ಯಾನೇಜರ್ ಇರ್ತಾನೆ. ಯಾವ ಬ್ಯಾಂಕಿಗೆ? ಸನಿ ಬ್ಯಾಂಕಿಗೆ. ಇವನ್ ದೋಸ್ತ ಯಾರಂತಂದ್ರ ಬಾಳೆ ಏನಂತಂದ್ರ ಇವನ್ ದೋಸ್ತ. ಓಕೆ, ಅವಾಗ ಏನಾಯ್ತು ಗೊತ್ತಾ? ಈ ಬ್ಯಾಂಕ್ ನಿಂದ ಏನಂತಂದ್ರ
ಇವನ್ ಏನ್ ಹೇಳ್ತಾನ ಬಾಳೆ ಏನಂತಂದ್ರ, ದೋಸ್ತ ನನಗೆ ಏನಂತಂದ್ರ 1000 ಕೋಟಿ ಸಾಲ ಬೇಕು ಅಂತ ಹೇಳಿ ಕೇಳ್ತಾನೆ. ಎಷ್ಟು? 1000 ಕೋಟಿ ಸಾಲ ಬೇಕು ನನಗ, ಕೊಡಿಸ್ತು ನಿಮ್ ಬ್ಯಾಂಕ್ ಇಂದ ಅಂತಂದ. ಅವಾಗ ಏನಂತಂದ್ರ ಸಂಖ್ಯೆ ಅಂತಾನ, 1000 ಯಾಕ್ಲಿ ದೋಸ್ತ, 10,000 ತಗೋ, ಆದ್ರೆ ನಮ್ಗೆ ಏನ್ ಬೇಕು, ಒಪ್ಪಿಗೆ ರೂಪದ ನನ್ ಆಸ್ತಿ ಪತ್ರಗಳು ಬೇಕು ನಮಗ, ಮತ್ತೆ ಏನಾರ ಬೇಕಲ್ಲ, ಮತ್ತ ನೀವ್ ನಾಳೆ ಹೋದ್ರ ಮತ್ತೆ ಯಾರಿಗೆ ಕೇಳ್ಬೇಕಂತ ಹೇಳಿ ಏನ್ ಮಾಡ್ತಾರೆ, ಅವನಿಗೆ ಅಂತಂದ್ರೆ ಕಮರ್ಷಿಯಲ್ ಪೇಪರ್ ಅಂತ ಹೇಳಿದೆ ನಾನು ನಿಮಗೆ. ಕಮರ್ಷಿಯಲ್ ಪೇಪರ್ ಅಂತಂದ್ರೆ ಗ್ರಾಹಕರು ಬ್ಯಾಂಕುಗಳಿಂದ ಸಾಲವನ್ನು ಪಡೆದುಕೊಳ್ಳುವುದರ ಮೇಲೆ ಬ್ಯಾಂಕುಗಳಿಗೆ ನೀಡುವ ಒಪ್ಪಿಗೆ ಪತ್ರವನ್ನು ಕಮರ್ಷಿಯಲ್ ಪೇಪರ್ ಅಂತ ಹೇಳಿ ಹೇಳಿದೆ. ಅವಾಗ 1000 ಕೋಟಿ ಏನಂತಂದ್ರೆ ಸಾಲ ಬೇಕಂತಂದ್ರೆ ನೀನ್ ಆಸ್ತಿ ಪತ್ರಗಳನ್ನ ಸಬ್ಮಿಟ್ ಮಾಡಂತಾರೆ. ಅವಾಗ ಬಾಳೆ ಅಂತಾನೆ, ಇಲ್ಲ ನನ್ ಕಡೆ ಏನಂತಂದ್ರ ಜಸ್ಟ್ ಏನಂತಂದ್ರ 100 ಕೋಟಿ ಆಸ್ತಿ ಮೌಲ್ಯ ಐತಿ ನಂದು. ಏನೋ ದೋಸ್ತ ಬರೀ 100 ಕೋಟಿ ಆಸ್ತಿ ಮೌಲ್ಯ ಇಟ್ಕೊಂಡು 1000 ಕೋಟಿ ಕೇಳಿದ್ರೆ ಎಲ್ಲಿ ಕೊಡ್ತಾರೆ ನಿಮ್ಗೆ ಅಂದ್ರೆ, ನೀ ಹಂಗಾರ ಮಾಡೋ ದೋಸ್ತ, ನಿನ್ನಿಂದ ಆಗ್ತದ ಅಂತಂದಾಗ ಏನಂತಾರ. ಆದ್ರೆ ನನಗೇನ್ ಕೊಡ್ತೀಯ ಅಂತಂದ್ರ, ಏನಾರ ಕೊಡ್ತಿತ್ತ ಅಂತ ಹೇಳಿ ಏನ್ ಮಾಡ್ತಾರೆ, ಫಿಕ್ಸಿಂಗ್ ಮಾಡ್ಕೊಂಡು ಏನ್ ಮಾಡ್ತಾನೆ, ಎಷ್ಟಂಗೆ ಏನ್ ಮಾಡಂಗಿಲ್ಲ, ಇನ್ನೊಂದು ಪೂಜೆ ಹಾಕಿ ಸೈನ್ ಮಾಡಿ ಫೈಲ್ ಅನ್ನು ಮೂವ್ ಮಾಡ್ಬಿಡ್ತಾರೆ. ನೋಡಿದ್ರೆ ಆಸ್ತಿ ಮೌಲ್ಯ 100 ಕೋಟಿ ಇದ್ದಿದ್ದ 1000 ಕೋಟಿ ತೋರಿಸಿ ಏನ್ ಮಾಡಿದ್ರು, ಇವ್ರಿಗೆ ಏನಂತಂದ್ರೆ 1 ವರ್ಷದ ಅವಧಿಗೆ ಕೊಟ್ರು ಸಾಲ. ಎಷ್ಟು ವರ್ಷದ ಅವಧಿ ಕೊಟ್ರು? 1 ವರ್ಷ. ಟರ್ಮ್ ಏನದ? 1 ಇಯರ್ ಅದ. ಯಾರ್ದು? ಸಾಲವನ್ನು ತಗೊಂಡ. ಎಷ್ಟು ಕೋಟಿ ತಗೊಂಡ? ಬಾಳೆ ಎಷ್ಟು ಏನಂತಂದ್ರ 1000 ಕೋಟಿ ಸಾಲ ತಗೊಂಡ, 1 ವರ್ಷದ ಅವಧಿಗೆ ತಗೊಂಡ. ಎಷ್ಟು ವರ್ಷದ ಅವಧಿಗೆ? ಟರ್ಮ್ ಏನದ? 1 ವರ್ಷ ಇದೆ. 1 ವರ್ಷದ ಅವಧಿಗೆ ಸಾಲ ತಗೊಂಡ. ಎಷ್ಟು? 1000 ಕೋಟಿ ತಗೊಂಡ. ಈ ಸಾಲ ತಗೊಂಡು 1 ವರ್ಷದ ಒಳಗಡೆ ಕೊಡ್ಬೇಕು. ಅಸಲು ಪ್ಲಸ್ ಏನಂತಂದ್ರೆ ಬಡ್ಡಿ ಎರಡು ಸೇರಿಸಿ ಕೊಡ್ಬೇಕು. ಟರ್ಮ್ ಮುಗಿತಪ್ಪ, 1 ಇಯರ್ ಮುಗದು 15 ದಿನ ಆಯ್ತು, 20 ದಿನ ಆಯ್ತು, 1 ತಿಂಗಳಾಯ್ತು, ಬಾಳೆನೂ ಇಲ್ಲ, ಬಾಳೆ ಸುದ್ದಿನೇ ಇಲ್ಲ, ತಗೊಂಡ್ ಹೋದವನ ಆ ಕಡೆ ಹೋದ. ನೆಕ್ಸ್ಟ್ ಏನಂತಂದ್ರ 2 ತಿಂಗಳಾಯ್ತು. ನೆಕ್ಸ್ಟ್ ಏನಂತಂದ್ರ ಅವಧಿ ಮುಗದ 3 ತಿಂಗಳ ಆದ್ರ, 3 ತಿಂಗಳು ಆದ್ರ 3 ಮಂತ್ಸ್ ಆದ್ರ ಅದಕ್ಕೆ ಏನಂತ ಹೇಳಿ ಮಾಡ್ತಾರೆ, NPA ಅಂತೇಳಿ ಕನ್ಸಿಡರ್ ಮಾಡ್ತಾರೆ. NPA ಅಂತಂದ್ರ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಎಷ್ಟು ತಿಂಗಳಾದ ನಂತರ? 3 ತಿಂಗಳಾದ ನಂತರ ಏನ್ ಮಾಡ್ತಾರೆ, ಅದಕ್ಕ NPA ಅಂತ ಹೇಳಿ ಕನ್ಸಿಡರ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಈ ಅವಧಿ ಮುಗದ 1 ಇಯರ್ ಅವಧಿ ಮುಗದ ಟರ್ಮ್ ಮುಗದ ಏನಂತಂದ್ರ 6 ತಿಂಗಳ ಆದ ನಂತರ, ಎಷ್ಟು ತಿಂಗಳ? 6 ಮಂತ್ ಆದ ನಂತರ ಅದಕ್ಕೆ ಏನಂತಂದ್ರ ಡೌಟ್ ಅಸೆಟ್ ಅಂತ ಹೇಳಿ ಅಂತಾರೆ. ಡೌಟ್ ಅಸೆಟ್ ಅಂತಂದ್ರ DA ಅಂತಂದ್ರ ಡೌಟ್ ಅಸೆಟ್ ಅಂತ ಕರಿತೀವಿ. DA ಅಂತಂದ್ರೆ ಏನ್ರಿ? ಡೌಟ್ ಅಸೆಟ್. ಬರ್ಬಹುದು, ಬರ್ದೇ ಇರಬಹುದು. ಡೌಟ್ ಅಸೆಟ್ ಅಂದ್ರೆ ಬರ್ಬಹುದು, ಬರ್ದೇ ಇರಬಹುದು. ಇನ್ನ ಅವಧಿ ಮುಗದ ಏನಂತಂದ್ರ 1 ಇಯರ್ ಆಯ್ತು ಅಂತ ತಿಳ್ಕೊಳ್ರಿ. ಸಾಲ ಕೊಟ್ಟು ಏನಂತಂದ್ರ ಅವಧಿ ಮುಗದ 1 ಇಯರ್ ಆಯ್ತು. ಅವಧಿ ಮುಗದ ಏನಂತಂದ್ರ 1 ವರ್ಷ ಸುದ್ದ ಆಯ್ತು ಅಂತ ತಿಳ್ಕೊಳ್ರಿ. 1 ವರ್ಷ ಆದ್ರೆ ಅದಕ್ಕೆ ಏನಂತ ಕರೀತಾರೆ, ಅದಕ್ಕೆ ಏನಂತಂದ್ರೆ ಬ್ಯಾಂಕ್ ಲಾಸ್ ಅಂತ ಹೇಳಿ ತೋರಿಸ್ಬಿಡ್ತಾರೆ. ಅದಕ್ಕ ಎಷ್ಟು? 1 ಇಯರ್ ಮುಗದ ನಂತರ. ಅವಧಿ ಮುಗದ ಎಷ್ಟು? 1 ವರ್ಷ ಆದ ನಂತರ, 1 ವರ್ಷ ಆಯ್ತ್ರಿ ಅಂತ ತಿಳ್ಕೊಳ್ರಿ. ಅವಾಗ ಏನಂತಂದ್ರೆ ಇದು ಬ್ಯಾಂಕ್ ಲಾಸ್ ಅಂತ ತೋರಿಸ್ತಾರೆ. ಬ್ಯಾಂಕ್ ಲಾಸ್ ಅಂತ ಹೇಳಿ ತೋರಿಸ್ಬಿಡ್ತಾರೆ. ಬ್ಯಾಂಕ್ ಲಾಸ್ ಅಪ್ಪ. ನೆಕ್ಸ್ಟ್ ಅವಧಿ 1 ವರ್ಷದ, 1 ವರ್ಷದ ಅವಧಿ ಮುಗದ 1 ವರ್ಷ ಆದ ನಂತರ ಈಗ ಏನಂತಂದ್ರೆ ಬಾಳೆ ಬಂದ್ ಏನು ಮಾಡಿದ, 1 ವರ್ಷದ ನಂತರ ಏನಂತಂದ್ರ ತಗೊಂಡ್ ಹೋಗಿದ ಸಾಲ ತಂದು ಬ್ಯಾಂಕ್ ಕೊಟ್ರ, ಅದು ಏನಂತಂದ್ರ ಬ್ಯಾಂಕ್ ಪ್ರಾಫಿಟ್ ಅಂತ ಕರಿತೀವಿ. ಯಾವ ಪ್ರಾಫಿಟ್ ಅಂತ ಕರಿತೀವಿ? ಬ್ಯಾಂಕ್ ಪ್ರಾಫಿಟ್ ಅಂತ ಕರೀತಾರೆ. ಪ್ರಾಫಿಟ್ ಅಂತ ಕರೀತಾರೆ. ಬ್ಯಾಂಕ್ ಪ್ರಾಫಿಟ್. ಸರ್ ಯಾಕ್ರಿ ಬ್ಯಾಂಕದೇ ಸಾಲ ಅಲ್ರಿ, ಕೊಟ್ಟಿದ್ ಒಳ್ಳೆ ಬಂದೈತಿ, ಅದ ಯಾಕೆ ಲಾಸ್ ಪ್ರಾಫಿಟ್ ಆಗ್ತದ್ರಿ? ನೋಡ್ರಿ, ಲಾಸ್ಟ್ ಎಕನಾಮಿಕ್ ಇಯರ್ ಒಳಗೆ ನಾವ್ ಏನ್ ಮಾಡಿದೀವಿ? ಬ್ಯಾಂಕ್ ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದೀವಿ. ಅಂತಂದ್ರ ಈ ಎಕನಾಮಿಕ್ ಇಯರ್ ಒಳಗೆ ಏನಂತಂದ್ರ ಬ್ಯಾಂಕ್ ಪ್ರಾಫಿಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಾಗ್ತದ. ಅದಕ್ಕ ಅದಕ್ಕೆ ಏನಂತಂದ್ರ ಬ್ಯಾಂಕ್ ಪ್ರಾಫಿಟ್. ನೋಡ್ರಿ, ಸಾಲ ಕೊಟ್ಟು ಅವಧಿ ಮುಗದ ನಂತರ 3 ತಿಂಗಳವರೆಗೆ ಏನಂತಂದ್ರ ಸಾಲ ಬರ್ಲಿಲ್ಲ ಅಂತಂದ್ರ ಅದು ಏನಂದ್ರೆ NPA. ಸಾಲ ಕೊಟ್ಟು ಅವಧಿ ಮುಗದ ಏನಂತಂದ್ರ 6 ತಿಂಗಳಾದ್ರೆ ಡೌಟ್ ಅಸೆಟ್, ಬರ್ಬೋದು, ಬರ್ದೇ ಇರ್ಬೋದು. ಸಾಲ ಕೊಟ್ಟು 1 ಇಯರ್ ಮಟ್ಟ ಬರಲಿಲ್ಲ ಅಂತಂದ್ರೆ ಬ್ಯಾಂಕ್ ಲಾಸ್ ಅಂತ ತೋರಿಸ್ತಾರೆ. ಮತ್ 1 ಇಯರ್ ಆದ ನಂತರ, ಟರ್ಮ್ ಮುಗಿದು 1 ಇಯರ್ ಆದ ನಂತರ ಏನಂತಂದ್ರೆ ಸಾಲ ಹೊಳ್ಳಿ ಬಂದ್ರ ಬ್ಯಾಂಕಿಗೆ, ಅದು ಬ್ಯಾಂಕ್ ಪ್ರಾಫಿಟ್ ಆಗ್ತದೆ ಸ್ನೇಹಿತರೆ. ಇದು ಗೊತ್ತಿರ್ಬೇಕು. ಒಂದೇದು ಏನಂತಂದ್ರ NPA ಪ್ರಮಾಣವನ್ನು ನಿಯಂತ್ರಣ ಮಾಡಕ್ಕೆ ಏನ್ ಮಾಡ್ತಾರೆ, ಬ್ಯಾಂಕುಗಳನ್ನು ಏನ್ ಮಾಡ್ತಾರೆ, ಮರ್ಜ್ ಮಾಡ್ತಾರೆ. ಮತ್ತೇನಂತಂದ್ರ ಇನ್ನು ಯಾವ ದೇಶದಿಂದ ಮಾಡ್ತಾರೆ ಅಂತಂದ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೂಡ ಒಂದು ಬೃಹತ್ ಬ್ಯಾಂಕ್ ಆಗಲಿ ಅಂತ ಹೇಳಿ. ಯಾವ ಮಟ್ಟದಲ್ಲಿ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸಹ ಒಂದು ಬೃಹತ್ ಬ್ಯಾಂಕ್ ಆಗಲಿ ಎಂಬ ಉದ್ದೇಶದಿಂದ, ಮಟ್ಟದಲ್ಲಿ ಭಾರತದ ಸಹ ಬೃಹತ್ ಬ್ಯಾಂಕ್ ಆಗಲಿ ಎಂಬ ಉದ್ದೇಶದಿಂದ, ಬೃಹತ್
ಬ್ಯಾಂಕು ಆಗಲಿ ಎಂಬ ಉದ್ದೇಶದಿಂದ, ಬೃಹತ್ ಬ್ಯಾಂಕು ಆಗಲಿ ಎಂಬ ಉದ್ದೇಶದಿಂದ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಕೂಡ ಒಂದು ದೊಡ್ಡ ಬ್ಯಾಂಕು, ಬೃಹತ್ ಬ್ಯಾಂಕ್ ಅಲ್ಲಿ ಆಗಲಿ ಎಂಬ ಉದ್ದೇಶದಿಂದ. ನೆಕ್ಸ್ಟ್ ಮೂರನೇದು ಯಾವ ಉದ್ದೇಶದಿಂದ ಮಾಡ್ತಾರೆ ಅಂತ ಹೇಳಿದ್ರ, ಬ್ಯಾಂಕುಗಳು ದಿವಾಳಿ ಆಗುವುದನ್ನು ತಪ್ಪಿಸಲು, ಬ್ಯಾಂಕುಗಳು ದಿವಾಳಿ ಆಗುವುದನ್ನು, ಬ್ಯಾಂಕ್ ಲಾಸ್ ಆಗುವುದನ್ನು ತಪ್ಪಿಸಲು, ಬ್ಯಾಂಕುಗಳು ದಿವಾಳಿ ಆಗುವುದನ್ನು ತಡೆಗಟ್ಟಲು, ದಿವಾಳಿ ಆಗುವುದನ್ನು ತಡೆಗಟ್ಟಲು. ನೆಕ್ಸ್ಟ್ ಏನ್ ಮಾಡ್ತಾರೆ, ನಾಲ್ಕನೇ ಉದ್ದೇಶ ಏನಂತಂದ್ರ ಸರ್ಕಾರದ ಆಡಳಿತ ಖರ್ಚು ಕಡಿಮೆ ಆಗಲಿ ಅಂತ ಹೇಳಿ ಉದ್ದೇಶದಿಂದ, ಸರ್ಕಾರದ ಆಡಳಿತ ವೆಚ್ಚ ಏನಾಗ್ಲಿ ಅಂತ ಹೇಳಿ ಉದ್ದೇಶದಿಂದ, ಆಡಳಿತ ವೆಚ್ಚ ಕಡಿಮೆ ಆಗ್ಲಿ ಅಂತ ಹೇಳಿ ಉದ್ದೇಶದಿಂದ ಮಾಡ್ತಾರೆ. ನೆಕ್ಸ್ಟ್ ಏನಂತಂದ್ರೆ ಸೇವೆಗಳನ್ನು ವಿಸ್ತರಿಸಲು, ಏನು ಉದ್ದೇಶ, ಸೇವೆಗಳನ್ನು ಏನ್ ಮಾಡ್ಬೇಕು, ವಿಸ್ತರಿಸಬೇಕೆಂಬ ಉದ್ದೇಶದಿಂದ, ವಿಸ್ತರಿಸಬೇಕು ಎಂಬ ಉದ್ದೇಶದಿಂದ ಮಾಡ್ತಾರೆ ಸೇವೆಗಳನ್ನು ವಿಸ್ತರಣೆ. ಜಾಸ್ತಿ ಏನಂತಂದ್ರೆ ಎರಡು ಬ್ಯಾಂಕ್ಗಳು ಇದ್ದಿದ್ದ ಮರ್ಜ್ ಮಾಡಿದ ನಂತರ ಒಂದು ಶಾಖೆಯನ್ನು ಇಲ್ಲಿ, ಇನ್ನೊಂದು ಶಾಖೆಯನ್ನು ಬೇರೆ ಕಡೆ ತಗೊಂಡು ಹೋಗೋದು, ಸೇವೆಗಳನ್ನು ವಿಸ್ತರಿಸುವಂತ ಉದ್ದೇಶದಿಂದ ಏನ್ ಮಾಡ್ತಾರೆ, ಬ್ಯಾಂಕುಗಳನ್ನು ಮರ್ಜ್ ಮಾಡ್ತಾರೆ. ಓಕೆ, ಇಷ್ಟೇನಂತಂದ್ರೆ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಏನಂತಂದ್ರೆ ಯಾವ್ಯಾವ ಬ್ಯಾಂಕುಗಳನ್ನು ಎಲ್ಲೆಲ್ಲಿ ಮರ್ಜ್ ಮಾಡಿದ್ದಾರೆ ನೋಡ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೃಹತ್ ಬ್ಯಾಂಕುಗಳಲ್ಲಿ ನಮ್ SBI ಇದೆ ರೀ. SBI ಫಸ್ಟ್ ಪ್ಲೇಸ್ ಅಲ್ಲಿ ಇಲ್ಲ, 19 ಪ್ಲೇಸ್ ಅಲ್ಲಿ ಇದೆ, 19ನೇ ಸ್ಥಾನದಲ್ಲಿ ಇದೆ ನಮ್ಮ SBI. ಪ್ರಪಂಚದಲ್ಲಿ ಅತಿ ದೊಡ್ಡ ಬ್ಯಾಂಕುಗಳ ಸಾಲಿನಲ್ಲಿ ಚೀನಾದ ಯಾವ್ದೋ ನಾಲ್ಕ್ರಿ, ಪೀಪಲ್ ಬ್ಯಾಂಕ್ ಆಫ್ ಚೈನಾ, ಅಗ್ರಿಕಲ್ಚರ್ ಬ್ಯಾಂಕ್ ಆಫ್ ಚೈನಾ, ಇಂಡಸ್ಟ್ರಿಯಲ್ ಬ್ಯಾಂಕ್ ಆಫ್ ಚೈನಾ. ಓಕೆ, ಈ ತರ ಏನಂದ್ರೆ ಕಮರ್ಷಿಯಲ್ ಬ್ಯಾಂಕ್ ಆಫ್ ಚೈನಾ, ಚೈನಾದ ಟಾಪ್ 4 ಅಲ್ಲಿ ಇದಾವ್ರಿ. ಓಕೆ, ನಮ್ದು SBI ಏನಂತಂದ್ರ ಪ್ರಪಂಚದ ಅತಿ ದೊಡ್ಡ ಬ್ಯಾಂಕುಗಳಲ್ಲಿ ಎಷ್ಟನೇದು, 19ನೇ ಸ್ಥಾನದಲ್ಲಿ ಇದೆ ರೀ ನಮ್ದು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಂತಂದ್ರ ಭಾರತದ ಸಹ ಒಂದು ಬೃಹತ್ ಬ್ಯಾಂಕ್ ಆಗ್ಲಿ ಅಂತ ಹೇಳಿ ಉದ್ದೇಶದಿಂದ ಮಾಡ್ತಾರೆ. ಮತ್ತೇನಂತಂದ್ರ 1993ರಲ್ಲಿ ನ್ಯೂ ಇಂಡಿಯಾ ಬ್ಯಾಂಕ್ ಅನ್ನು, 1980ರಲ್ಲಿ ರಾಷ್ಟ್ರೀಕರಣ ಆಗಿತ್ತಲ್ಲ ಲಾಸ್ಟ್ ಬ್ಯಾಂಕ್ ನ್ಯೂ ಇಂಡಿಯಾ ಬ್ಯಾಂಕ್ ಅಂತ ಹೇಳಿದ್ನಲ್ಲ. ಓಕೆ, ಯಾವ ಬ್ಯಾಂಕ್ ಇಲ್ಲಿ ತೋರಿಸ್ತೀನಿ ತಡ್ರಿ ನಿಮ್ಗೆ, ಇಲ್ಲೇ ಐತ್ ನೋಡ್ರಿ ನ್ಯೂ ಇಂಡಿಯಾ ಬ್ಯಾಂಕು. ಈ ನ್ಯೂ ಇಂಡಿಯಾ ಬ್ಯಾಂಕ್ ಅಲ್ಲಿ ಏನ್ ಮಾಡ್ಲಾಯ್ತು, 1993 ಅಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಮರ್ಜ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏನಂತಂದ್ರ ನಮ್ಮಲ್ಲಿ ಏನಂತಂದ್ರ ಅರುಣ್ ಜೇಟ್ಲಿ ಸಮಿತಿ ಅಂತೇಳಿ ನೇಮಕ ಮಾಡ್ತಾರೆ. ಯಾವ ಸಮಿತಿ, ಅರುಣ್ ಜೇಟ್ಲಿ ಸಮಿತಿ ಅಂತೇಳಿ ನೇಮಕ ಮಾಡ್ತಾರೆ. ಹಾಗಾದ್ರೆ ಈ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡ್ರಿ ಇಲ್ಲಿ, ಅರುಣ್ ಜೇಟ್ಲಿ ಸಮಿತಿ, ಅರುಣ್ ಜೇಟ್ಲಿ ಸಮಿತಿ, ಅರುಣ್ ಜೇಟ್ಲಿ ಸಮಿತಿ, ಜೇಟ್ಲಿ ಸಮಿತಿ ಅಂತೇಳಿ. ಹಾಗಾದ್ರೆ ಈ ಸಮಿತಿ ನೇಮಕ ಆಗಿದ್ದು 2017 ಅಲ್ಲಿ. ನೇಮಕ ಯಾವಾಗಾಯ್ತು ಅಂತಂದ್ರ, ನೇಮಕ 2017 ಅಲ್ಲಿ ಆಯ್ತು. ಈ ಸಮಿತಿ ಏನಂತೇಳಿ ಶಿಫಾರಸು ಮಾಡುತ್ತೆ ಅಂತ ಹೇಳಿದ್ರ, ಶಿಫಾರಸು ಮಾಡಿದ್ದು ಏನಪ್ಪಾ ಅಂತಂದ್ರ ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ಏನ್ ಮಾಡ್ಬೇಕು, ರಾಷ್ಟ್ರೀಯ ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ವಿಲೀನಗೊಳಿಸಬೇಕು ಅಂತೇಳಿ ಶಿಫಾರಸು ಮಾಡಿತ್ತು. ಯಾವುದು, ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು, ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು, ವಲಯದ ಬ್ಯಾಂಕುಗಳನ್ನು ಏನ್ ಮಾಡ್ಬೇಕು, ಬ್ಯಾಂಕುಗಳನ್ನು ವಿಲೀನಗೊಳಿಸಬೇಕಂತೇಳಿ ಶಿಫಾರಸು ಮಾಡಿತ್ತು. ಗೊಳಿಸಬೇಕು. ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ಮರ್ಜ್ ಮಾಡಬೇಕು, ವಿಲೀನಗೊಳಿಸಬೇಕಂತೇಳಿ ಉದ್ದೇಶದಿಂದ ಏನ್ ಮಾಡಲಾಯ್ತು, ಬ್ಯಾಂಕುಗಳನ್ನು ಏನ್ ಮಾಡ್ತಾರೆ, ವಿಲೀನಗೊಳಿಸಬೇಕಂತೇಳಿ ಇದು ಸಮಿತಿ ಶಿಫಾರಸು ಮಾಡಿತ್ತು. ಈ ಸಮಿತಿಯ ಶಿಫಾರಸಿನಂತೆ ನಮ್ಮ ದೇಶದಲ್ಲಿ ಕೆಲವು ಬ್ಯಾಂಕುಗಳನ್ನು ಮರ್ಜ್ ಮಾಡ್ತಾರೆ. ಯಾವ್ಯಾವ ಬ್ಯಾಂಕುಗಳನ್ನು ನೋಡ್ರಿ. ನೆಕ್ಸ್ಟ್ 2019 ಏಪ್ರಿಲ್ 1ರಂದು 2 ಬ್ಯಾಂಕುಗಳನ್ನು ಬ್ಯಾಂಕ್ ಆಫ್ ಬರೋಡಾ ಒಳಗೆ ಮರ್ಜ್ ಮಾಡ್ತಾರೆ. ಒಂದು ದೇನಾ ಬ್ಯಾಂಕು, ಇನ್ನೊಂದು ವಿಜಯ ಬ್ಯಾಂಕು. ಈ ದೇನಾ ಬ್ಯಾಂಕು ಮುಂಬೈ ಒಳಗೆ ಕೇಂದ್ರ ಕಚೇರಿ ಇತ್ತು, ಇದು ಮಹಾರಾಷ್ಟ್ರದ ಬ್ಯಾಂಕ್ ಆಗಿತ್ತು ಇದು. ಓಕೆ, ಇನ್ನು ವಿಜಯ ಬ್ಯಾಂಕು ಅಂತೂ ಬೆಂಗಳೂರು ಒಳಗೆ ಕೇಂದ್ರ ಕಚೇರಿ ಇತ್ತು, ನಮ್ಮ ಕರ್ನಾಟಕದ ಬ್ಯಾಂಕ್ ಇದು ವಿಜಯ ಬ್ಯಾಂಕು. ಎಲ್ಲಿ ಅದ ಇದರ ಕೇಂದ್ರ ಕಚೇರಿ ಅಂತಂದ್ರ ಬೆಂಗಳೂರು ಒಳಗೆ ಏನಂತಂದ್ರೆ ಇದರ ಕೇಂದ್ರ ಕಚೇರಿ ಕಂಡು ಬರ್ತದ. ಇವೆರಡು ವಿಜಯ ಬ್ಯಾಂಕು ಮತ್ತು ದೇನಾ ಬ್ಯಾಂಕು ಅನ್ನು ಬ್ಯಾಂಕ್ ಆಫ್ ಬರೋಡಾ ಒಳಗೆ ಮರ್ಜ್ ಮಾಡಲಾಯಿತು. ಬ್ಯಾಂಕ್ ಆಫ್ ಬರೋಡಾ, ಈ ಬ್ಯಾಂಕ್ ಆಫ್ ಬರೋಡಾ ಎಲ್ಲಿಯಪ್ಪ ಅಂತಂದ್ರೆ ಗುಜರಾತ್ ಮೂಲದ ಬ್ಯಾಂಕು ಇದು. ವಡೋದರಾದಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಎಲ್ಲಿದೆ, ವಡೋದರಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಗುಜರಾತಿನ ವಡೋದರಾದಲ್ಲಿ ಏನಂತಂದ್ರೆ ಈ ಬ್ಯಾಂಕ್ ಆಫ್ ಬರೋಡಾದ ಏನಂತಂದ್ರೆ ಹೆಡ್ ಕ್ವಾರ್ಟರ್ ಇರೋದನ್ನು ನಾವು ನೋಡ್ತೀವಿ. ಇನ್ನ ನೋಡ್ರಿ 2020ರಲ್ಲಿ 10 ಮೆಗಾ ಬ್ಯಾಂಕುಗಳನ್ನು ವಿಲೀನಗೊಳಿಸಲಾಯಿತು.
ಸರ್ ವಿಲೀನ ಅನ್ನತ್ತೀರಿ, ಇದನ್ನ ವಿಲೀನಗೊಳಿಸುವಂತ ಕೆಲಸ ಯಾರು ಮಾಡ್ತಾರೆ ನಮ್ಮ ದೇಶದಲ್ಲಿ? ಬ್ಯಾಂಕುಗಳನ್ನು ಮರ್ಜ್ ಮಾಡೋರು ಯಾರು? ತಡ್ಕೊಬೇಕು. ಈಗ ಯಾರು ವಿಲೀನಗೊಳಿಸ್ತಾರೆ ಹೇಳೋಣ. ನೋಡ್ರಿ 2020 ಏಪ್ರಿಲ್ 1ರಂದು 10 ಮೆಗಾ ಅಂತಂದ್ರೆ ಬೃಹತ್ ಬ್ಯಾಂಕುಗಳು, ದೊಡ್ಡ ಬ್ಯಾಂಕುಗಳು ಅಂತ ಕರಿತೀವಿ. 10 ಬೃಹತ್ ಬ್ಯಾಂಕುಗಳ ಅಥವಾ ಏನಂತಂದ್ರೆ ಮೆಗಾ ಬ್ಯಾಂಕುಗಳನ್ನು ವಿಲೀನಗೊಳಿಸ್ತಾರೆ. ಯಾವ್ಯಾವ ಬ್ಯಾಂಕುಗಳು ಅಂತ ಕೇಳಿದ್ರೆ, ಸಿಂಡಿಕೇಟ್ ಬ್ಯಾಂಕ್ ಏನ್ ಮಾಡಲಾಯ್ತು? ಈ ಸಿಂಡಿಕೇಟ್ ಬ್ಯಾಂಕ್ ಅನ್ನು ಏನ್ ಮಾಡಲಾಯ್ತು? ಕೆನರಾ ಬ್ಯಾಂಕ್ ಒಳಗೆ ಏನ್ ಮಾಡಲಾಯ್ತು? ವಿಲೀನಗೊಳಿಸಲಾಯಿತು. ಸಿಂಡಿಕೇಟ್ ಬ್ಯಾಂಕ್ ಎಲ್ಲಿರಿ? ಕೆನರಾ ಬ್ಯಾಂಕ್ ಒಳಗೆ ಏನ್ ಮಾಡ್ತಾರೆ? ವಿಲೀನಗೊಳಿಸ್ತಾರೆ. ಎರಡು ಕರ್ನಾಟಕ ಮೂಲದ ಬ್ಯಾಂಕುಗಳು. ನೆಕ್ಸ್ಟ್ ಅಲಹಾಬಾದ್ ಬ್ಯಾಂಕ್ ಅನ್ನು ಇಂಡಿಯನ್ ಬ್ಯಾಂಕ್ ನಲ್ಲಿ ಏನ್ ಮಾಡಲಾಯ್ತು? ವಿಲೀನಗೊಳಿಸಲಾಯಿತು. ಅಲಹಾಬಾದ್ ಬ್ಯಾಂಕ್ ಅನ್ನು ಇಂಡಿಯನ್ ಬ್ಯಾಂಕ್ ಒಳಗ. ಇನ್ನ ಆಂಧ್ರ ಮತ್ತು ಕಾರ್ಪೊರೇಷನ್ ಎರಡು ಬ್ಯಾಂಕುಗಳು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಳಗೆ ಮರ್ದಾಗ್ತವೆ. ಎರಡು ಕೂಡ ಏನಂತಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಳಗಡೆ. ನೆಕ್ಸ್ಟ್ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಇವು ಎರಡು ಬ್ಯಾಂಕುಗಳು ಏನಂತಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ವಿಲೀನಗೊಳ್ಳುತ್ತವೆ. ಒಟ್ಟು ಎಷ್ಟು ಅಂತಂದ್ರೆ 10 ಬ್ಯಾಂಕುಗಳು. ಇಲ್ಲೇ 10 ನೋಡ್ರಿ, 2 3 4 5 6 7 8 ಮತ್ತೆ ಇಲ್ಲಿ ಹೋಯ್ತು 9, ಇಲ್ಲಿ ಹೋಯ್ತು ನೋಡಿ. ಇಲ್ಲಿ 1 2 3 4 5 6 7 8 9 10 10 ನೋಡ್ರಿ. ನೆಕ್ಸ್ಟ್ ಏನಂತಂದ್ರ ನಮ್ ದೇಶದಲ್ಲಿ ಕರೆಕ್ಟ್ ಕೇಳಬೇಕು. ನಮ್ ದೇಶದಲ್ಲಿ ಒಂದು SBI ಏನಂತಂದ್ರ ರಾಷ್ಟ್ರೀಕರಣ ಆಯ್ತು. ಕಮರ್ಷಿಯಲ್ ಬ್ಯಾಂಕ್ ಬಗ್ಗೆ ಮಾತಾಡೋಣ ಈಗ. SBI ಒಂದು, ಆಮೇಲೆ 14 ಬ್ಯಾಂಕುಗಳು 1969 ಅಲ್ಲಿ ಆದವು. ನೆಕ್ಸ್ಟ್ ಏನಂತಂದ್ರೆ 6 ಬ್ಯಾಂಕುಗಳು 1980 ಒಳಗ ಆದವು. ಎಷ್ಟಾಯ್ತು? 21 ಆದವಾ. ಈ 21 ಒಳಗೆ ಮೈನಸ್ ಮಾಡ್ಕೋತ ಹೋಗಮ್ಮ ಎಷ್ಟು ಹೋದ್ವು ಅಂತ. ಇಲ್ಲಿ 1 ಹೋಯ್ತು, 1 2 ಮೈನಸ್ ಮಾಡ್ರಿ, 3 4 5 6 ಇಲ್ಲಿ ಹೋದ್ವಾ. ನೆಕ್ಸ್ಟ್ ಮತ್ತೆ ಎಲ್ಲಿ ಹೋಗ್ತಾವ ನೋಡ್ರಿ? 6 ಇಲ್ಲಿ 7 ಹೋಯ್ತಾ, 8 ಹೋಯ್ತಾ, ಅಲ್ಲಿ ಮ್ಯಾಲ ಏನಂದ್ರೆ 9 ಹೋಯ್ತು. 9 ಅಂದ್ರ ಈಗ 21 ಒಳಗ ಏನಂತಂದ್ರೆ 9 ಮೈನಸ್ ಮಾಡ್ರಿ. 21 ಒಳಗ 9 ಮೈನಸ್ ಮಾಡಿದ್ರ ಈಗ ಏನಂದ್ರೆ ಪ್ರಸ್ತುತ ಏನಂತಂದ್ರೆ 12 ಏನಂತಂದ್ರ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳು ಕಂಡು ಬರ್ತವೆ. ಎಷ್ಟು? ಭಾರತದಲ್ಲಿ ಪ್ರಸ್ತುತ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳ ಸಂಖ್ಯೆ ಎಷ್ಟು ಅಂತಂದ್ರ 9 ಅಂತೇಳಿ ಕರಿತೀವಿ. ರಾಷ್ಟ್ರೀಕೃತ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳ ಸಂಖ್ಯೆ ಎಷ್ಟು ಅಂತಂದ್ರೆ 12 ಅಂತೇಳಿ ಕರಿತೀವಿ. ಇನ್ನು ಕರ್ನಾಟಕದಲ್ಲಿ ಎಷ್ಟಿದಾವ್ರಿ? ಕರ್ನಾಟಕದಲ್ಲಿ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಒಂದೇ ಇದೆ ರೀ. ಇದು 4 4ರೊಳಗೆ ಏನಂತಂದ್ರ ಈಗ ಉಳಿದಿರುವಂತದ್ದು ಎಷ್ಟು ಅಂತಂದ್ರ ಒಂದೇ ಉಳಿದೈತ್ರಿ. ಅದೇ ಯಾವ್ದು ಅಂತಂದ್ರೆ ಕೆನರಾ ಬ್ಯಾಂಕ್. ಯಾಕಂತಂದ್ರೆ ವಿಜಯ್ ಇತ್ತು, ಕಾರ್ಪೊರೇಷನ್ ಇತ್ತು, ಮತ್ತೆ ಯಾವ್ದಿತ್ತು? ಇನ್ನೊಂದು ಯಾವ್ದಿತ್ತು ಲಾಸ್ಟ್ ಅಂತಂದ್ರ ಸಿಂಡಿಕೇಟ್ ಇತ್ತು. ಸಿಂಡಿಕೇಟ್ ಅನ್ನು ಮರ್ಜ್ ಮಾಡಿದ್ರು ಕೆನರಾ ಒಳಗ, ವಿಜಯನ ಮರ್ಜ್ ಮಾಡಿದ್ರು ಬ್ಯಾಂಕ್ ಆಫ್ ಬರೋಡಾ ಒಳಗ, ಮತ್ತೇನಂತಂದ್ರೆ ಕಾರ್ಪೊರೇಷನ್ ಬ್ಯಾಂಕ್ ಅನ್ನು ಮರ್ಜ್ ಮಾಡಿದ್ರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಳಗ. ಅಂತಂದ್ರ 4 ಇದ್ದಿದ್ದು 3 ಮರ್ಜ್ ಅದು, ಉಳಿದಿದ್ದು ಒಂದೇ ಕರ್ನಾಟಕದಲ್ಲಿ ಒಂದೇ ಏನಂತಂದ್ರೆ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕ್ ಇದೆ. ಅದೇ ಯಾವ್ದು ಅಂತಂದ್ರೆ ಕೆನರಾ ಬ್ಯಾಂಕು. ಕೆನರಾ ಬ್ಯಾಂಕು ಒಂದೇ ಏನಂತಂದ್ರೆ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕು ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು ನಾವು ನೋಡ್ತೀವಿ. ರೈಟ್. ನೆಕ್ಸ್ಟ್ ಏನಂತಂದ್ರ ಇದಾದ ನಂತರ ನೋಡ್ರಿ 2020ರಲ್ಲಿ ಆಗಿದೆ. ನೆಕ್ಸ್ಟ್ ಏನಂತಂದ್ರ ಈ ಬ್ಯಾಂಕುಗಳನ್ನು ವಿಲೀನಗೊಳಿಸಿದ ನಂತರ ನಮ್ಮ ಬೃಹತ್ ಬ್ಯಾಂಕ್ಗಳಾಗಿ ಮತ್ತೆ ನಿರ್ಮಾಣ ಆಕ್ಕವ್ರಿ ನಮ್ಮ ದೇಶದೊಳಗ. ಯಾವ್ಯಾವ ಪ್ರೆಸೆಂಟ್ ಏನಂತಂದ್ರೆ ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಯಾವ್ಯಾವ ಇದಾವ್ರಿ? ಅದ್ರೊಳಗೆ ಏನಂತಂದ್ರ ಟಾಪ್ 1 ಅಲ್ಲಿ ಇದೆ ರೀ SBI ಇದೆ ಪ್ರಸ್ತುತ. ಎರಡನೇದು ಇದೆ ರೀ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂದ ಏನಂತಂದ್ರ ಸೆಲೆಬ್ರೇಷನ್ ಆಗತ್ತಿತ್ತು. ಆದ್ರೆ 2 ಬ್ಯಾಂಕ್ಗಳನ್ನು ವಿಲೀನಗೊಳಿಸಿದ ನಂತರ ಏನ್ ಮಾಡಲಾಯ್ತು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಂತಂದ್ರ ದೇಶದ 2ನೇ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿ ನಿರ್ಮಾಣ ಆಗ್ತದ. 3ನೇದು ಬ್ಯಾಂಕ್ ಆಫ್ ಬರೋಡಾ ಅಂತೇಳಿ. ಓಕೆ. ನೆಕ್ಸ್ಟ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಕೆನರಾ ಬ್ಯಾಂಕ್ ಅನ್ನು ಏನ್ ಮಾಡ್ತಾರೆ? ಮರ್ಜ್ ಮಾಡ್ತಾರೆ. ಸರ್ ಯಾರ್ರಿ ಮರ್ಜ್ ಮಾಡ್ತಾರೆ ಹೇಳ್ರಿ ಹೇಳ್ತೀನಿ ನೋಡ್ರಿ. ಯಾರು ಮರ್ಜ್ ಮಾಡ್ತಾರೆ ಅಂತಂದ್ರೆ ಕೇಂದ್ರ ಹಣಕಾಸು ಸಚಿವಾಲಯದ ಶಿಫಾರಸಿನ ಮೇರೆಗೆ. ಓಕೆ. ಕೇಂದ್ರ ಹಣಕಾಸು ಸಚಿವಾಲಯದಲ್ಲಿ ಏನಂದ್ರೆ ನಿರ್ಧಾರ ಕೈಗೊಂಡು ಅಂತಿಮವಾಗಿ ಘೋಷಣೆ ಮಾಡೋರು ಯಾಕಂತಂದ್ರೆ FM ಅವರು. ಕೇಂದ್ರ ಹಣಕಾಸು ಸಚಿವಾಲಯದ ದಿನದಲ್ಲಿ ಏನಂತಂದ್ರೆ ಹಣಕಾಸು ಸಚಿವರು ಏನ್ ಮಾಡ್ತಾರೆ? ಬ್ಯಾಂಕುಗಳನ್ನು ಮರ್ಜ್ ಮಾಡ್ತಾರೆ. ಯಾರು ಮಾಡ್ತಾರೆ? ಹಣಕಾಸು ಸಚಿವರು. ಮೇನ್ ಡಿಸೈಡ್ ಮಾಡೋದು ಯಾರು ಅಂತಂದ್ರೆ ಕೇಂದ್ರ ಹಣಕಾಸು ಸಚಿವಾಲಯದವರು, ಯೂನಿಯನ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅವರು ಏನ್ ಮಾಡ್ತಾರೆ? ಡಿಸೈಡ್ ಮಾಡ್ತಾರೆ. ಅಂತಿಮವಾಗಿ ಏನಂತಂದ್ರೆ ಇವ್ರು ಏನಂತಂದ್ರೆ ಘೋಷಣೆಯನ್ನು ಮಾಡ್ತಾರೆ, ಬ್ಯಾಂಕ್ಗಳು ಇಷ್ಟು ವಿಲೀನ ಮಾಡ್ತೀವಿ ಅಂತ. ಓಕೆ. ಇಷ್ಟ ಗೊತ್ತಿರ್ಲಿ. ಈ 10 ಮೆಗಾ ಬ್ಯಾಂಕುಗಳನ್ನು ವಿಲೀನಗೊಳಿಸ್ಬೇಕಂತೇಳಿ ನಿರ್ಣಯ ಕೈಗೊಂಡವರು ಯಾರಂತಂದ್ರೆ ನಿಮ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು. ಓಕೆ. ಇದು ಏನಂತಂದ್ರ ಗೊತ್ತಿರ್ಲಿ.
ನೆಕ್ಸ್ಟ್ ಬರೋದು ಏನಪ್ಪಾ ನಿಮಗಂತಂದ್ರ ನೆಕ್ಸ್ಟ್ ಭಾರತದಲ್ಲಿ ಬ್ಯಾಂಕುಗಳನ್ನು ವಿಲೀನಗೊಳಿಸುವ ಕಾರ್ಯ ಕೇಂದ್ರ ಹಣಕಾಸು ಸಚಿವಾಲಯ ಮಾಡುತ್ತದೆ ಮತ್ತು ಅಂತಿಮವಾಗಿ ಘೋಷಣೆ ಮಾಡುವವರು ಹಣಕಾಸು ಮಂತ್ರಿ. ಇದೆ ನಾನು ಹೇಳಿದೆ. ಇಲ್ಲಿ ಏನಂತಂದ್ರೆ ಹೇಳಿಕೆ ರೂಪದಲ್ಲಿ ಏನಂತಂದ್ರೆ ಕಂಡು ಬಂದಿರುವಂತದ್ದು. ರೈಟ್. ನೆಕ್ಸ್ಟ್ ಏನಂತಂದ್ರ ಈಗ ಬರೋದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, RRBs. ವಾಣಿಜ್ಯ ಬ್ಯಾಂಕ್ ನಂತರ ಶೆಡ್ಯೂಲ್ ಒಳಗೆ ಏನಂತಂದ್ರ RRBs ಅಂತ ಹೇಳಿ ಹೇಳಿದೆ ನಾನು ನಿಮ್ಗೆ. RRBs ಅಂತಂದ್ರ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಯಾವ ಬ್ಯಾಂಕು? ರೀಜನಲ್ ರೂರಲ್ ಬ್ಯಾಂಕ್ಸ್. ಹಾಗಾದ್ರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಭಾರತದಲ್ಲಿ ಈ RRBs ಗಳನ್ನು 5ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಏನು ಮಾಡ್ಲಾಗ್ತದ ಪ್ರಾರಂಭ ಮಾಡ್ತಾರೆ ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡಕ. ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸ್ಥಾಪನೆ ಆಗ್ಬೇಕಂತಂದ್ರೆ ನೋಡ್ರಿ, ಇಲ್ಲಿ ಭಾರತದಲ್ಲಿ RRB ಏನು 5ನೇ ಪಂಚವಾರ್ಷಿಕ ಯೋಜನೆ. ಈ ಸ್ಥಾಪನೆ ಆಗ್ಬೇಕಂದ್ರೆ ಒಂದು ಸಮಿತಿ ನೇಮಕ ಆಗ್ತದ್ರಿ, ಪಿ ನರಸಿಂಹನ್ ಸಮಿತಿ. ಇದು ನೇಮಕ ಆಗಿದ್ದು ಯಾವಾಗ ಅಂತ ಕೇಳಿದ್ರ 1975ರಲ್ಲಿ. ಈ ಸಮಿತಿಯ ಶಿಫಾರಸಿನಂತೆ ನೋಡ್ರಿ, ನಮ್ಮ ದೇಶದಲ್ಲಿ ಏನಂತಂದ್ರೆ ಇದೇ ಸಮಿತಿಯ ಶಿಫಾರಸಿನಂತೆ ಏನಂತಂದ್ರ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸ್ಥಾಪನೆ ಆದ ಕಾರಣ ಭಾರತದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತಂದ್ರೆ PV ನರಸಿಂಹನ್ ಅವರನ್ನು ಕರೀತಾರೆ. ಯಾಕಂದ್ರೆ ಈ ಸಮಿತಿಯ ಶಿಫಾರಸಿನಂತೆ ಏನಂತಂದ್ರೆ ನಮ್ಮ ದೇಶದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸ್ಥಾಪನೆ ಆಗ್ತವೆ. ಆದ ಕಾರಣ P ನರಸಿಂಹನ್ ಅವರನ್ನು ಏನಂತ ಕರೀತಾರೆ? ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಪಿತಾಮಹ ಅಂತೇಳಿ ಕರೀತಾರೆ. ಓಕೆ. ನೆಕ್ಸ್ಟ್, ಪ್ರಸ್ತುತ ಭಾರತದಲ್ಲಿ ಎಷ್ಟು ಅಂತಂದ್ರ 43 ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಕಾರ್ಯನಿರ್ವಹಿಸ್ತಿದಾವ್ರಿ. ಓಕೆ. ಅದರಲ್ಲಿ ಏನಂತಂದ್ರ 3 ಏನಂತಂದ್ರ UP ಯಲ್ಲಿ ಕಂಡು ಬರುತ್ತೆ. ಅತಿ ಹೆಚ್ಚು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂತಂದ್ರ ಉತ್ತರ ಪ್ರದೇಶ. ರೈಟ್. ನೋಡ್ರಿ, ಈಗ ದೇಶದ ಮೊಟ್ಟ ಮೊದಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಯಾವ್ದಪ್ಪ? ಮೊದಲ RRBs ಯಾವ್ದು ಅಂತ ಕೇಳಿದ್ರ, ಫಸ್ಟ್ RRBs ಯಾವ್ದು ಅಂತ ಕೇಳಿದ್ರ ರೀಜನಲ್ ರೂರಲ್ ಬ್ಯಾಂಕ್. ಫಸ್ಟ್ ಯಾವ್ದು ಅಂತಂದ್ರ ಅದ್ರ ಹೆಸರೇ ಇರುವುದೇ ಪ್ರಥಮ ಗ್ರಾಮೀಣ ಬ್ಯಾಂಕು. ಓಕೆ. ಇದು ಸ್ಥಾಪನೆ ಆಗಿದ್ದು 1975 ಅಕ್ಟೋಬರ್ 2ಕ್ಕೆ ಏನಂತಂದ್ರೆ ಸ್ಥಾಪನೆ ಆಗ್ತದ. ಪಂಜಾಬ್ ಏನಂತಂದ್ರ ಪ್ರಥಮ ಗ್ರಾಮೀಣ ಬ್ಯಾಂಕು ಸ್ಥಾಪನೆ ಆಗಿದ್ದ ಸ್ಥಳ ಎಲ್ಲಿ? ಇದು ಸ್ಥಾಪನೆ ಆಗಿದ್ದು UPಯ ಮೊರಂಗಾಬಾದ್. ಈ ಮೊರಂಗಾಬಾದ್ ಇದೀಗ ಏನಂತಂದ್ರೆ ಮುರಾದಾಬಾದ್ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ. ಮೊರಂಗಾಬಾದ್ ಏನಂತಂದ್ರ ಈಗ ಏನಂದ್ರೆ ಮುರಾದಾಬಾದ್ ಅಂತೇಳಿ ಪ್ರಸ್ತುತ ಮರುನಾಮಕರಣ ಮಾಡಿದ್ದಾರೆ. ಅದಕ್ಕೆ ಅದು ಮೊರಂಗಾಬಾದ್ ಇಲ್ಲಿಗೆ ಮುರಾದಾಬಾದ್ ಅಂತೇಳಿ ಇದೆ, ಅಷ್ಟು ಗೊತ್ತಿರಬೇಕು. ಅಂದಿನ ರಾಷ್ಟ್ರಪತಿ ಯಾರಿದ್ರಪ್ಪ? ಈ ಬ್ಯಾಂಕ್ ಸ್ಥಾಪನೆ ಆದಾಗ ರಾಷ್ಟ್ರಪತಿ ಯಾರಿದ್ರು ಅಂತಂದ್ರೆ ಫಕ್ರುದ್ದೀನ್ ಅಲಿ ಅಹಮ್ಮದ್ ಅಂತೇಳಿ ಇರ್ತಾರೆ. ಫಕ್ರುದ್ದೀನ್ ಅಲಿ ಅಹಮ್ಮದ್. ಪ್ರಧಾನಿ ಅಂತಂದ್ರೆ ಇಂದಿರಾ ಗಾಂಧಿ. ಸರಿ, ಎಲ್ಲದಕ್ಕೆ ಇಂದಿರಾ ಗಾಂಧಿನೇ ಬರತಾಳ ಅಲ್ರಿ. ಲೇಡಿ ಬಾಂಡ್ ಇದ್ದಂಗಿದ್ರು ಅವ್ರು. ಹೆಂಗಂತಂದ್ರ ನಮ್ಮ ಭಾರತ ಅಂತ ಪ್ರಧಾನಿ ಏನ್ ಕಾಣಂಗಿಲ್ಲ. ಮತ್ತೆ ಏನಂತಂದ್ರ ಇಲ್ಲಿ ಮಹಿಳೆಯರಲ್ಲಿ ಅಂತೀನಿ. ಓಕೆ. ಮಹಿಳೆಯರು ನೋಡ್ರಿ, ಆಗಿನ ಕಾಲದಲ್ಲಿ ಮಹಿಳೆಯರು 4 ಗೋಡೆ ಮಧ್ಯದಲ್ಲಿ ಇರ್ಬೇಕಾಗಿದ್ದವ್ರ ಆ ಟೈಮಲ್ಲಿ 1970s ಒಳಗ ಅಷ್ಟೊಂದು ಏನಂತಂದ್ರ ಕೆಲಸ ಮಾಡಿ ಏನಂತಂದ್ರ ಅಷ್ಟೊಂದು ದೇಶಕ್ಕೆ ಮುಂದೆ ತರಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರು ಅವರು. ಹಿಂದಿನ ಕಾಲದ ಮಹಿಳೆಯರು ಅವ್ರಕ್ಕಿಂತ ಸ್ಟ್ರಾಂಗ್ ಆಗ್ಬೇಕೇನು. ಓಕೆ. ಮಹಿಳೆಯರು ಸ್ಟ್ರಾಂಗ್ ಆದ್ರೆ ಏನಂತಂದ್ರ ಅತ್ಯಾಚಾರ ಏನು ಆಗಂಗಿಲ್ಲ. ಫೈಟಿಂಗ್ ಮಾಡಿಬಿಡ್ಬೇಕು ಅಂದಾಗ ಏನಂತಂದ್ರೆ ಯಾರ ತಂಟಿಗೆ ಬರಂಗಿಲ್ಲ. ಓಕೆ. ನೀವ್ ಎಷ್ಟು ಏನಂತಂದ್ರ ಫುಲ್ ಏನಂತ ಫಿಟ್ನೆಸ್ ಏನಿಲ್ಲ ಅಂತ ಅಂದ್ರೆ ಸುಮ್ಮನೆ ಹೋಗ್ತಾರೆ. ಇಲ್ಲ ಅಣ್ಣ ಅಂತೇಳಿ ನೀ ಹೆದರಿ ಮಾತಾಡಿದೆ ಅಂದ್ರೆ ಹೆದರ್ಸ್ತಾರೆ ಜನ ಮತ್ತ. ಓಕೆ. ರೈಟ್. ನೆಕ್ಸ್ಟ್ ಏನಂತಂದ್ರ ವಿಶೇಷತೆಗಳು ನೋಡ್ರಿ. ಈ ಬ್ಯಾಂಕಿನ ವಿಶೇಷತೆ ಏನಂತಂದ್ರ ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕ್ ಆಗಿ ಭಾರತದಲ್ಲಿ ನೋಡ್ರಿ ವಿಶೇಷತೆ ಏನಂತಂದ್ರ ಇದು ಏನಂತಂದ್ರ ಭಾರತದ ಅತಿ ದೊಡ್ಡ ಏನಂತಂದ್ರ RRBs ಆಗಿದೆ. ಎಲ್ಲಾ RRBs ಗಳಲ್ಲಿ ಪ್ರಥಮ ಗ್ರಾಮೀಣ ಬ್ಯಾಂಕ್ ಏನಂತಂದ್ರ ನಮ್ಮ ದೇಶದಲ್ಲಿರುವ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಲ್ಲಿ ಏನಂತಂದ್ರ ಅತಿ ದೊಡ್ಡದು ಏನಲ್ಲ, ಅತ್ಯಂತ ಹಳೆಯದಿದು. ಅತಿ ದೊಡ್ಡದು ನಮ್ಮ ಕರ್ನಾಟಕದಾಗಿದೆ. ಇದು ಏನಾಗಿದೆ ಅಂತಂದ್ರ ಅತಿ ಹಳೆಯದಾಗಿದೆ. ಇದು ಅತಿ ಹಳೆಯ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಇದಾಗಿದೆ. ಓಕೆ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಹೊಂದಿರುವ ರಾಜ್ಯಗಳು ಉತ್ತರ ಪ್ರದೇಶ. ಆಗ್ಲೇ ಹೇಳಿದ್ನ 3 ಕಂಡು ಬರ್ತವೆ ಉತ್ತರ ಪ್ರದೇಶದಾಗ. ಒಂದೇದು ಆರ್ಯವರ್ತಕ ಬ್ಯಾಂಕು. ನೆಕ್ಸ್ಟ್ ಏನಂತಂದ್ರೆ ಬರೋಡಾ ಬ್ಯಾಂಕ್ ಆಫ್ UP ಅಥವಾ ಉತ್ತರ ಪ್ರದೇಶ. ಬ್ಯಾಂಕ್ ಆಫ್ ಬರೋಡಾ ಅಂತಂದ್ರೆ ಗುಜರಾತ್ ಒಳಗ. ಈಗ 2 ಬ್ಯಾಂಕ್ ಮರ್ದಾಗಿ ಹೇಳಿದ್ನಲ್ಲ ನಿಮ್ಗೆ, ದೇನಾ ಮತ್ತು ವಿಜಯ. ಬ್ಯಾಂಕ್ ಆಫ್ ಬರೋಡಾ ಇದು ಬರೋಡಾ ಬ್ಯಾಂಕ್ ಆಫ್ UP ರೀಜನಲ್ ರೂರಲ್ ಬ್ಯಾಂಕ್ಸ್ ಇದು ಕೂಡ. ನೆಕ್ಸ್ಟ್ ಏನಂದ್ರೆ ಪ್ರಥಮ ಗ್ರಾಮೀಣ ಬ್ಯಾಂಕು. ಯಾವ ಗ್ರಾಮೀಣ ಬ್ಯಾಂಕು? ಪ್ರಥಮ ಗ್ರಾಮೀಣ ಬ್ಯಾಂಕು. ಈಗ ಹೇಳಿದ್ನಲ್ಲ ಭಾರತದ ಅತ್ಯಂತ ಹಳೆಯ
ಪ್ರಾಥಮಿಕ ಗ್ರಾಮೀಣ ಬ್ಯಾಂಕ್, ಪ್ರಥಮ ಗ್ರಾಮೀಣ ಬ್ಯಾಂಕ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಭಾರತದಲ್ಲಿ RRBs ಗಳನ್ನು ಹೊಂದಿಲ್ಲದ ರಾಜ್ಯ ಕ್ವಶನ್ ಆಗ್ಯದ ನೋಡ್ರಿ. ಯಾವ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಇಲ್ಲಂತೆ, ರೀಜನಲ್ ರೂರಲ್ ಬ್ಯಾಂಕ್ಸ್ಗಳು ಇಲ್ಲ ಅಂತ ಕೇಳಿದ್ರೆ, ಒಂದೇದು ಯಾವುದಿಲ್ಲ, ಸಿಕ್ಕಿಂ ಇಲ್ಲ. ಎರಡನೇದು ಯಾವುದಿಲ್ಲ, ಗೋವಾ. ಸಿಕ್ಕಿಂ ಮತ್ತು ಗೋವಾದಲ್ಲಿ ಏನಂತಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಕಂಡು ಬರಂಗಿಲ್ಲ. ಓಕೆ, ರೈಟ್. ಯಾಕೆ ಬರಂಗಿಲ್ಲ ಅಂತಂದ್ರೆ ಆಯಾ ರಾಜ್ಯ ಸರ್ಕಾರ ಬಿಟ್ಟಿದ್ದು, ಇರಬಹುದು, ಅಳವಡಿಸಿಕೊಳ್ಬಹುದು, ಅಳವಡಿಸಿಕೊಳ್ಳದೆ ಇರಬಹುದು. ರೈಟ್. ನೆಕ್ಸ್ಟ್ ಏನಂತಂದ್ರೆ ಸರ್, ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಯಾರ ಒಡೆತನದಲ್ಲಿ ಇರ್ತಾವ್ರಿ? ಇವು ನಬಾರ್ಡ್ ಪ್ಲಸ್ ಏನಂತಂದ್ರೆ ರಾಜ್ಯ ಸರ್ಕಾರದ ಒಡೆದ ಕ್ವಶನ್ ಆಗೈತಿ. ಯಾರ ಒಡೆತನದಲ್ಲಿ ಇರ್ತಿತ್ತ ಅಂತಂದ್ರೆ RBI, ಸಾರಿ ನಬಾರ್ಡ್ ಅಲ್ಲ, RBI ಪ್ಲಸ್ ಏನಂತಂದ್ರ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾವ. ಇವು ರಾಜ್ಯ ಸರ್ಕಾರದ ಅಧೀನದಲ್ಲಿ ಏನಂತಂದ್ರೆ ಇವು ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಿರ್ತಾವೆ, ರೀಜನಲ್ ರೂರಲ್ ಬ್ಯಾಂಕ್ಸ್ ಗಳು. ರೈಟ್. ನೋಡ್ರಿ, RRBs ಗಳಿಗೆ ಹಣಕಾಸಿನಲ್ಲಿ ಸಿ ಗ್ರೂಪ್ 2021 ಒಳಗೆ ಏನಂತಂದ್ರೆ ಸಿ ಗ್ರೂಪ್ ಎಕ್ಸಾಮ್ ಒಳಗೆ ಕೇಳಿದ್ರು, ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಸ್ಥಾಪನೆ ಆಗ್ಬೇಕಂತಂದ್ರ ಪ್ರಾಯೋಜಿತ ಬ್ಯಾಂಕು ಅಥವಾ ಸ್ಪಾನ್ಸರ್ ಬ್ಯಾಂಕು ಎಷ್ಟು ಕೊಡಬೇಕು ಅಂತೇಳಿ. ನೋಡ್ರಿ, ಯಾವುದೇ ಒಂದು RRB ಸ್ಥಾಪನೆ ಆಗ್ಬೇಕಂದ್ರ ಕೇಂದ್ರ ಸರ್ಕಾರದವ್ರು ಕೊಡ್ಬೇಕು, 50% ಕೊಡ್ಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ಎಷ್ಟು ಕೊಡ್ಬೇಕು? 50% ಕೊಡ್ಬೇಕು. ಇನ್ ರಾಜ್ಯ ಸರ್ಕಾರ ಕೊಡ್ಬೇಕು 15%. ನೆಕ್ಸ್ಟ್ ಪ್ರಾಯೋಜಿತ ಬ್ಯಾಂಕು ಅಥವಾ ಸ್ಪಾನ್ಸರ್ ಬ್ಯಾಂಕ್ ಕೊಡ್ಬೇಕ್ರಿ, 35% ಕೊಡ್ಬೇಕು. ಪ್ರಾಯೋಜಿತ ಬ್ಯಾಂಕು ಅಥವಾ ಸ್ಪಾನ್ಸರ್ ಬ್ಯಾಂಕ್ ಕೊಡ್ಬೇಕು ಎಷ್ಟು? 35% ಕೊಡ್ಬೇಕು. ಇದು ಏನಂತಂದ್ರೆ ಹಣಕಾಸಿನ ಹಂಚಿಕೆ. ಸ್ಪಾನ್ಸರ್ ಅಂದ್ರೆ ಗೊತ್ತಾಗ್ತೇನ್ರಿ? ಸ್ಪಾನ್ಸರ್ ಅಂತಂದ್ರೆ ಈಗ NSS ಕ್ಯಾಂಪಿಗೆ ಹೋಗಿ, NSS ಕ್ಯಾಂಪಿಗೆ ಹೋಗ್ತೀರಿ, ಯಾರೊಬ್ಬರು ಟಿ ಶರ್ಟ್ ಸ್ಪಾನ್ಸರ್ ಮಾಡ್ಕೊಡ್ತಾರೆ, ನೀವು ಹಾಕೊಳ್ರಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ಗೋಸ್ಕರ. ನೆಕ್ಸ್ಟ್ ಏನಂತಂದ್ರ ಕೆಲವೊಬ್ರು ಬಂದ್ ಏನಂತಂದ್ರ ಶ್ರೀಮಂತ ವ್ಯಕ್ತಿಗಳು ಬಂದ್ ಏನಂತಂದ್ರ ಕೆಲವೊಬ್ರು ಟಿಫಿನ್ ವ್ಯವಸ್ಥೆ ಮಾಡ್ತಿರ್ತಾರೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡ್ತಾರೆ, ಕೆಲವೊಬ್ರು ಕಸಬಾರಿಗೆನೆ ಕೊಡಿಸ್ತಿರ್ತಾರೆ, ಬಕೆಟ್ ಕೊಡಿಸ್ತಿರ್ತಾರೆ. ಯಾಕಂದ್ರೆ NSS ಕ್ಯಾಂಪ್ ಅಲ್ಲ, ಎಲ್ಲ ಕ್ಲೀನ್ ಮಾಡ್ಬೇಕಾಗ್ತದ. ಸೊ ಅದಕ್ಕೆ ಸ್ಪಾನ್ಸರ್ ಅಂತ ಕರಿತೀವಿ. ಈ ಪ್ರತಿಯೊಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಗೆ ಒಂದೊಂದು ಏನಂತಂದ್ರೆ ಸ್ಪಾನ್ಸರ್ ಬ್ಯಾಂಕ್ಗಳು ಇರ್ತವೆ, ಪ್ರಾಯೋಜಿತ ಬ್ಯಾಂಕುಗಳು ಅಂತ ಕರಿತೀವಿ. ಎಂತ ಬ್ಯಾಂಕುಗಳು? ಪ್ರಾಯೋಜಿತ ಬ್ಯಾಂಕುಗಳು. ನೆಕ್ಸ್ಟ್ ಇದಾದ ನಂತರ ಏನಂತಂದ್ರ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಉದ್ದೇಶ. ಪ್ರಾದೇಶಿಕ ಅಂತಂದ್ರೆ RRBs ಗಳನ್ನ ಉದ್ದೇಶ, ಏನೇನು ಉದ್ದೇಶ ಇದೆ ರೀ ಇದರ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಉದ್ದೇಶ ಏನಾಗಿದೆ? ಓಕೆ, ಪ್ರಾದೇಶಿಕ ಮಟ್ಟದ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲು, ನಮ್ಮ ರೀಜನಲ್ ಮಟ್ಟದಲ್ಲಿ ಏನಂತಂದ್ರೆ ಅಭಿವೃದ್ಧಿಪಡಿಸಲು, ಪ್ರಾದೇಶಿಕ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲು ಏನು ಮಾಡಬೇಕು ಅಂತ ಕೇಳಿದ್ರ ಹಣಕಾಸು ನೆರವನ್ನು ನೀಡುವುದೇ ಇದರ ಮುಖ್ಯ ಉದ್ದೇಶ. ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲು ಏನ್ ಮಾಡ್ಬೇಕು? ಅವ್ರಿಗೆ ಅಂತಂದ್ರೆ ಹಣಕಾಸಿನ ನೆರವನ್ನು ನೀಡಬೇಕು. ಹಣಕಾಸಿನ ನೆರವನ್ನು ನೀಡಬೇಕಂತ ಹೇಳಿ ಉದ್ದೇಶದಿಂದ ಏನು ಮಾಡಿದ್ರು, ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಏನು ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ. ಇದು ನಿಮಗೆ ಏನಂತಂದ್ರೆ ಗೊತ್ತಿರಬೇಕು. ಸರಿನಾ? ರೈಟ್. ಇನ್ನ ಕರ್ನಾಟಕದಲ್ಲಿರುವ RRBs ಗಳು, ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಇದಾವೆ ಅಂತ. ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ನೋಡಿದಾಗ ಒಂದೇದಿದೆ ರೀ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಅಂತೇಳಿ ಇದೆ ರೀ. ಕರ್ನಾಟಕ ಗ್ರಾಮೀಣ ಬ್ಯಾಂಕು 2019 ಏಪ್ರಿಲ್ 1ರಂದು 2 ಬ್ಯಾಂಕುಗಳನ್ನು ವಿಲೀನಗೊಳಿಸ್ತಾರೆ. ಯಾವ್ದಾವ್ದಂತಂದ್ರ ಕಾವೇರಿ ಗ್ರಾಮೀಣ ಬ್ಯಾಂಕು ಹಾಗೂ ಪ್ರಗತಿಪರ ಗ್ರಾಮೀಣ ಬ್ಯಾಂಕುಗಳನ್ನು ವಿಲೀನಗೊಳಿಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಎಂದು ಮರುನಾಮಕರಣ ಮಾಡಲಾಯಿತು. 2 ಬ್ಯಾಂಕುಗಳು ಯಾವ್ದಂತ ಕೇಳ್ರಿ, ಇನ್ನೊಮ್ಮೆ ತಿಳ್ಕೊಳ್ಬೇಕು. ಒಂದನೇದು ಕಾವೇರಿ ಗ್ರಾಮೀಣ. ನಮ್ಮ ಮೊದಲನೇ ಏನಂದ್ರೆ ಕರ್ನಾಟಕದಲ್ಲಿ ಏನಂತಂದ್ರ ನದಿಗಳು ಹರಿಯುವ ಆಧಾರದ ಮೇಲೆ, ನದಿಗಳು ಎಲ್ಲೆಲ್ಲಿ ಹರಿತಾವಲ್ಲ, ನದಿಗಳು ಹರಿಯುವ ಆಧಾರದ ಮೇಲೆ ಏನಂತಂದ್ರೆ ಒಂದೊಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಹೆಸರು ಕೊಡ್ತಿದ್ರು. ಕಾವೇರಿ ನದಿಯಲ್ಲಿ ಹರಿತದಲ್ಲ, ಕಾವೇರಿ ಗ್ರಾಮೀಣ ಬ್ಯಾಂಕು. ಮತ್ ನಮ್ ನಾರ್ತ್ ಕರ್ನಾಟಕ ಹೋದ್ರೆ ಏನಂತಂದ್ರ ಕೃಷ್ಣಾ ನದಿಯಲ್ಲಿ ಹರಿತದ ಕೃಷ್ಣಾ ಗ್ರಾಮೀಣ ಬ್ಯಾಂಕು, ಘಟಪ್ರಭಾ ಗ್ರಾಮೀಣ ಬ್ಯಾಂಕು. ಇಲ್ಲಿ ಬೆಳಗಾವಿ ಸೈಡ್ ಹೋದ್ರೆ ಮಲಪ್ರಭಾ, ಘಟಪ್ರಭಾ ಗ್ರಾಮೀಣ ಬ್ಯಾಂಕ್ಗಳು ಅಂತೇಳಿ ಇತ್ತು. ನೆಕ್ಸ್ಟ್ ಏನಂತಾರೆ ಪ್ರಗತಿಪರ ಗ್ರಾಮೀಣ ಬ್ಯಾಂಕು ಅಂತೇಳಿ ಮಾಡಿದ್ರು. ಕೃಷ್ಣಾ ಗ್ರಾಮೀಣ ಬ್ಯಾಂಕ್ ಇದ್ದಿದ್ದು ಏನ್ ಮಾಡಿದ್ರು, ಪ್ರಗತಿ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಪ್ರಗತಿಪರ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಮರುನಾಮಕರಣ ಮಾಡಿದ್ರು. ಇಷ್ಟೆಲ್ಲಾ ಮಾಡಿದ್ರು. ಆಮೇಲೆ ಏನಂತಂದ್ರ ಈ 2 ಬ್ಯಾಂಕುಗಳನ್ನು ಕಾವೇರಿ ಮತ್ತು ಪ್ರಗತಿಪರ ಗ್ರಾಮೀಣ ಬ್ಯಾಂಕ್ ಅನ್ನು ಮರ್ಜ್ ಮಾಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಏನ್ ಮಾಡಲಾಯಿತು, ಮರುನಾಮಕರಣ ಮಾಡಲಾಯಿತು. ಎಷ್ಟರಲ್ಲಿ ಮರುನಾಮಕರಣ ಅಂತಂದ್ರೆ 2019 ಏಪ್ರಿಲ್ 1ಕ್ಕೆ ಏನು ಮಾಡ್ತಾರೆ, ಮರುನಾಮಕರಣ ಮಾಡ್ತಾರೆ. ಇದು ನಿಮ್ಗ ಗೊತ್ತಿರ್ಬೇಕು. ನೆಕ್ಸ್ಟ್ ಇದರ ಕೇಂದ್ರ ಕಚೇರಿಯಲ್ಲಿ ಇದೆ ರೀ. ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ? ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಕೇಂದ್ರ ಕಚೇರಿ ಇದೆ ರೀ ಬಳ್ಳಾರಿ ಒಳಗ
ಇದರ ಕೇಂದ್ರ ಕಚೇರಿಯನ್ನು ನೋಡ್ತೀವಿ ನಾವು. ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರ ಬಳ್ಳಾರಿ ಒಳಗ ನೋಡ್ರಿ. ಮತ್ ವಿಶೇಷತೆ ಏನಪ್ಪಾ, ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ವಿಶೇಷತೆ ಏನಾಗಿದೆ ಅಂತಂದ್ರ ಭಾರತದ ಅತಿ ದೊಡ್ಡ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಇದಾಗಿದೆ. ಅತಿ ದೊಡ್ಡ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಇದಾಗಿದೆ. ಎಷ್ಟು ಅಂತಂದ್ರ 1142 ಏನಂತಂದ್ರ ಇದಕ್ಕೆ ಶಾಖೆಗಳು ಇದೆ ರೀ. ಮತ್ತೆ ನಮ್ಮ ರೀಜನಲ್ ರೂರಲ್ ಬ್ಯಾಂಕ್ಸ್ ಗಳಲ್ಲಿ ಅತಿ ಹೆಚ್ಚು ಏನಂತಂದ್ರೆ ಈಗ ಎಟಿಎಂ ಗಳು ಕೂಡ ಏನಂತಂದ್ರೆ ಇದೇ ಬ್ಯಾಂಕ್ ಮುಂದಿದೆ. ಭಾರತದಲ್ಲಿ ಅತಿ ಹೆಚ್ಚು ಎಟಿಎಂ ಅಂತಂದ್ರೆ SBI ರೀ, ನಿಮ್ಗೆ ಹೇಳಿದೀನಿ. ನೆಕ್ಸ್ಟ್ ಏನಂತಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಅಂತೇಳಿ ಬರುತ್ತೆ. ಯಾವ ಗ್ರಾಮೀಣ ಬ್ಯಾಂಕು? ಕರ್ನಾಟಕ ಗ್ರಾಮೀಣ ಬ್ಯಾಂಕು ಅಂತೇಳಿ. ಹಾಗಾದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಆದ ನಂತರ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು ಅಂತೇಳಿ ಬರುತ್ತೆ. ಯಾವ ಗ್ರಾಮೀಣ ಬ್ಯಾಂಕು ಅಂತೇಳಿ ಬರುತ್ತೆ? ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು ಅಂತೇಳಿ ಬರುತ್ತೆ. ಹಾಗಾದ್ರೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು ಇದು ಸ್ಥಾಪನೆ ಆಗಿದ್ದು KVG ಅಂತೇಳಿ ಕರಿತೀವಿ ನಾವು. ಓಕೆ, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು. ಈಗಿಲ್ಲೇ ಹೇಳಿದ್ನಲ್ಲ ನಿಮ್ಗ, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು ಹಿಂದಿಂದಿತ್ತಲ್ಲ. ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು ಅಂತಂದ್ರ KVGB ಬ್ಯಾಂಕು ಅಂತ ಕರಿತೀವಿ, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು. ಹಾಗಾದ್ರ ಇದು ಏನಂತಂದ್ರ ಈ ಬ್ಯಾಂಕ್ ಸ್ಥಾಪನೆ ಆಗಿದೆ ಯಾವಾಗಪ್ಪ? ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು ಸ್ಥಾಪನೆ ಆಗಿತ್ತು 2005 ಅಲ್ಲಿ ಸ್ಥಾಪನೆ ಆಗಿದ್ದು. 2005 ಸೆಪ್ಟೆಂಬರ್ 12 ಏನಂತಂದ್ರ ಸ್ಥಾಪನೆ ಆಗಿದೆ. 2005 ಸೆಪ್ಟೆಂಬರ್ ಎಷ್ಟಕ್ರಿ? ಸೆಪ್ಟೆಂಬರ್ 2ಕ್ಕೆ ಏನಂತಂದ್ರ 5 ಸೆಪ್ಟೆಂಬರ್ ಎಷ್ಟಕ್ರಿ ಅಂತ ಕೇಳಿದ್ರ ಸೆಪ್ಟೆಂಬರ್ 12ಕ್ಕೆ ಏನಂತಂದ್ರ ಸ್ಥಾಪನೆ ಆಗ್ಯದ. ಹಾಗಾದ್ರ ಈ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ಅದ ರೀ. ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿ ಅದಪ್ಪ? ಕೇಂದ್ರ ಕಚೇರಿ ಇದೆ ರೀ ನಮ್ ಧಾರವಾಡದಲ್ಲಿದೆ. ಧಾರವಾಡ. ನಾ ಕ್ಲಾಸ್ ಮಾಡತ್ತೀನಲ್ಲ, ಕ್ಲಾಸ್ ಇಂದ ಏನಂತಂದ್ರೆ ಈಗ 2 ನಿಮಿಷಕ್ಕೆ ಹೋಗ್ಬೋದು ಆ ಬ್ಯಾಂಕಿಗೆ. ಸರ್ ನಾವು ಬರ್ತೀವ್ರಿ, ತೋರಿಸ್ತೀರಿ? ಬರ್ರಿ ತೋರಿಸ್ತೀವಿ. ನೋಡ್ರಿ ಎಲ್ಲಿದೆ? ಧಾರವಾಡ ಒಳಗೆ ಏನಂತಂದ್ರ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕಿನ ಕೇಂದ್ರ ಕಚೇರಿ ಕಂಡು ಬರ್ತದ. ಈ ಕರ್ನಾಟಕ ನಿಮ್ಗೆ ಸಿ ಗ್ರೂಪ್ ಕ್ವಶನ್, ಇದು ಕೂಡ ಸಿ ಗ್ರೂಪ್ ಕ್ವಶನ್. ಈ ಕೆಳಗಿನ ಯಾವ ಬ್ಯಾಂಕು ಇತ್ತೀಚೆಗೆ ಯಾವ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಅಭಯ ವಿಕಾಸ್ ಎಂಬ ಯೋಜನೆಯನ್ನು ಆರಂಭ ಮಾಡಿದೆ? ಅಭಯ ವಿಕಾಸ್ ಯೋಜನೆ ಜಾರಿಗೆ ತಂದಿದ್ದು ಯಾವಾಗ? 2020 ಮೇ 1ಕ್ಕ. ನೋಡ್ರಿ 1 ಇಯರ್ ಕರೆಂಟ್ ಅಫೇರ್ಸ್ ಮೊನ್ನೆ ಲಾಸ್ಟ್ ಏನಂತಂದ್ರ 1.5 ವರ್ಷದ ಹಳೆ ಕರೆಂಟ್ ಅಫೇರ್ಸ್ ಏನ್ ಮಾಡಿದ ನಿನ್ನೆ 2021 ಡಿಸೆಂಬರ್ 4ಕ್ಕ ಸಿ ಗ್ರೂಪ್ ಎಕ್ಸಾಮ್ ನಡೆದಿತ್ತಲ್ಲ, ಆ ಎಕ್ಸಾಮ್ ಅಲ್ಲಿ ಕೇಳಿದ್ರು ನೋಡ್ರಿ. ಇಷ್ಟೊಂದು ಹಳೆ ಏನಂತಂದ್ರೆ ಕರೆಂಟ್ ಅಫೇರ್ಸ್ ಅನ್ನು ಕೇಳ್ತಿದ್ದಾರೆ. ಸೊ ಅದಕ್ಕೆ ಏನಂತಂದ್ರೆ ಜಾರಿಗೆ ತಂದಿದ್ದ ಬ್ಯಾಂಕ್ ಯಾವ್ದಂದ್ರೆ KGB, ಅಭಯ ವಿಕಾಸ್ ಯೋಜನೆಯನ್ನು ಆರಂಭಿಸಿದ ಬ್ಯಾಂಕು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು. ಓಕೆ, ಇದರ ಉದ್ದೇಶ ಏನಪ್ಪಾ? ಅಭಯ ವಿಕಾಸ್ ಯೋಜನೆಯ ಉದ್ದೇಶ MSMEs ಗಳಿಗೆ ಏನಂತಂದ್ರೆ ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದಾಗಿದೆ. ಸರ್ MSMEs ಏನ್ರಿ ಅಂತ ಹೇಳಿ ಇವತ್ತು ಬಂದವ್ರ ಕ್ಲಾಸಿಗೆ ಸೆಲೆಬ್ರೇಷನ್ ಹಾಕದವ್ರಿ. MSMEs ಅಂತಂದ್ರ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಇಂಡಸ್ಟ್ರಿ ಹೇಳುವಾಗ ಹೇಳಿದ್ದೇನೆ ಇದನ್ನ ನಾನು. ಏನಿದೆ? ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಿ, MSMEs ಅಂತ ಹೇಳಿ. ಹಾಗಾದ್ರೆ ಇದಾದ ನಂತರ ಬರೋದು ನಿಮ್ಗ ಭೂ ಅಭಿವೃದ್ಧಿ ಬ್ಯಾಂಕುಗಳು ಅಂತೇಳಿ ಬರ್ತಾವ್ರಿ. ಓಕೆ, ಭೂ ಅಭಿವೃದ್ಧಿ ಬ್ಯಾಂಕುಗಳು ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಕರಿತೀವಿ, ಭೂ ಅಭಿವೃದ್ಧಿ ಬ್ಯಾಂಕುಗಳು. ಹಾಗಾದ್ರೆ ಭೂ ಅಭಿವೃದ್ಧಿ ಬ್ಯಾಂಕುಗಳು ಯಾವುದಕ್ಕೆ ಸಂಬಂಧಿಸಿದೆ? ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್. ನೋಡ್ರಿ, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಗಳನ್ನ ನೋಡಿದಾಗ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಡ್ರಿ 1920ರಲ್ಲಿ ಒಂದು ಭೂ ಅಭಿವೃದ್ಧಿ ಬ್ಯಾಂಕ್ ಅನ್ನು ಸ್ಥಾಪನೆ ಆಗಿತ್ತು. ಓಕೆ, ನಮ್ಮ ದೇಶದಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕು 1920ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಚೆಮ್ಸ್ಫರ್ಡ್ ಅವಧಿಯಲ್ಲಿ ಏನಂತಂದ್ರ ಪಂಜಾಬ್ನ ಜಾಂಗ್ ಎಂಬಲ್ಲಿ ಸ್ಥಾಪನೆ ಆಗಿತ್ತು. ಎಲ್ಲಿ? ಪಂಜಾಬ್ನ ಜಾಂಗ್ ಎಂಬ ಸ್ಥಳದಲ್ಲಿ ಸ್ಥಾಪನೆ ಆಗಿತ್ತು. ಜಾಂಗ್ ಎಂಬ ಸ್ಥಳದಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕ್ ಸ್ಥಾಪನೆ ಆಗಿತ್ತು. ಓಕೆ, ಹಾಗಾದ್ರೆ ಈ ಬ್ಯಾಂಕ್ ಕಾರ್ಯಾರಂಭ ಮಾಡಂಗಿಲ್ರಿ. ಸ್ಥಾಪನೆ ಏನಾಯಿತು ಪಂಜಾಬ್ನ ಜಾಂಗ್ ಎಂಬಲ್ಲಿ 1920ರಲ್ಲಿ. ಆದ್ರೆ ಈ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಕಾರ್ಯ ಮಾಡಂಗಿಲ್ಲ. ಅವಾಗ ಏನಂತಂದ್ರೆ ಮತ್ತೊಂದು ನೋಡ್ರಿ 1929ರಲ್ಲಿ ಚೆನ್ನೈನಲ್ಲಿ ಏನ್ ಮಾಡಲಾಯ್ತು? ಮತ್ತೊಂದು ಭೂ ಅಭಿವೃದ್ಧಿ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಲಾಯಿತು. ಇದು ಏನಂತಂದ್ರೆ ಭಾರತದಲ್ಲಿ ಕಾರ್ಯಾರಂಭ ಮಾಡಿದ ಮೊಟ್ಟ ಮೊದಲ ಭೂ ಅಭಿವೃದ್ಧಿ ಬ್ಯಾಂಕ್ ಆಗ್ಯದ್ರಿ. ಯಾವುದು? ಚೆನ್ನೈ ಒಳಗೆ ಸ್ಥಾಪನೆ ಐತಲ್ಲ ಮತ್ತೊಂದು ಭೂ ಅಭಿವೃದ್ಧಿ ಬ್ಯಾಂಕು, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕು. ಇದು ಭಾರತದಲ್ಲಿ ಕಾರ್ಯಾರಂಭ ಮಾಡಿದ ಮೊಟ್ಟ ಮೊದಲ ಭೂ ಅಭಿವೃದ್ಧಿ ಬ್ಯಾಂಕ್ ಆಗಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಚೆನ್ನೈ ಒಳಗಿದ್ರೆ ಹೆಡ್ ಕ್ವಾರ್ಟರ್ ಕಂಡು ಬರ್ತದ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ. ನೆಕ್ಸ್ಟ್ ಉದ್ದೇಶ ಏನ್ರಿ? ಉದ್ದೇಶ ಅಂದ್ರ
ಭೂಮಿಯನ್ನು ಅಭಿವೃದ್ಧಿಪಡಿಸಲು ಹಣಕಾಸಿನ ನೆರವನ್ನು ನೀಡುವುದು. ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಕ್ರಿ. ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಕಂದ್ರೆ ಈ ಬೀಳು ಭೂಮಿ ಅಂತೇಳಿ ಇರ್ತವೆ. ಬೀಳು ಭೂಮಿಗೆ ಏನ್ ಮಾಡೋದು, ಅದನ್ನ ಏನಂತಂದ್ರೆ ಕೃಷಿ ಭೂಮಿಯನ್ನಾಗಿ ಮಾಡಕ್ ಏನಂತಂದ್ರ ಫಂಡ್ ಅನ್ನು ಕೊಡೋದು. ಮತ್ತೇನಂತಂದ್ರ ಹೊಲದ ನಡದಲ್ಲಿ ಏನಂತಂದ್ರೆ ಮಳೆಗಾಲದಲ್ಲಿ ಏನಂದ್ರೆ ನೀರ್ ಹರಿದು ಏನಂತಂದ್ರ ಎಲ್ಲ ಏನಂತಂದ್ರೆ ಮಣ್ಣು ಕೊಚ್ಕೊಂಡು ಹೋಗ್ತಿರ್ತದೆ. ಅವಾಗ ಏನ್ ಮಾಡೋದು, ಕೃಷಿ ಹೊಂಡಗಳ ನಿರ್ಮಾಣ ಮಾಡೋದಾಗಿರ್ಬಹುದು. ಮತ್ತೇನಂದ್ರೆ ಚೆಕ್ ಡ್ಯಾಮ್ ಗಳ ನಿರ್ಮಾಣ ಮಾಡೋದಾಗಿರ್ಬಹುದು. ಅವುಗಳನ್ನೆಲ್ಲ ಮಾಡುವಂತದ್ದು ಕೆಲಸ ಮಾಡುತ್ತೆ. ನೆಕ್ಸ್ಟ್ ಏನಂತಂದ್ರ ಪ್ರತಿ ಒಂದು ಜಿಲ್ಲೆಗೆ ಏನಂತಂದ್ರ ಒಂದೊಂದು ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಇರ್ತವೆ. ಏನಂತಂದ್ರೆ DLB ಅಂತ ಕರಿತೀವಿ, ಡಿಸ್ಟ್ರಿಕ್ಟ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಡಿಸ್ಟ್ರಿಕ್ಟ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಂದ್ರೆ DLDB ಅಂತ ಕರಿತೀವಿ. DLDB ಅಂತಂದ್ರೆ ಡಿಸ್ಟ್ರಿಕ್ಟ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಜಿಲ್ಲೆಗೂ ಕೂಡ ಏನಂತಂದ್ರೆ ಇವು ಇರ್ತವೆ. ನೆಕ್ಸ್ಟ್ ಏನಂತಂದ್ರೆ ನಿಮ್ಗೆ ಬರೋದು ಸಹಕಾರಿ ಬ್ಯಾಂಕ್ಗಳನ್ನು ಹೇಳೋಕ್ಕಿಂತ ಮುಂಚೆ ಒಂದೆರಡು ಏನಂತಂದ್ರ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳನ್ನು ನೋಡ್ಕೊಳ್ಳಿ. ಯಾವ್ಯಾವ ಅದಾವ್ರಿ? ಖಾಸಗಿ ವಲಯದ ಬ್ಯಾಂಕ್ಗಳು ಯಾವ್ಯಾವ ಇದಾವ ನಮ್ಮ ದೇಶದಲ್ಲಿ? ಓಕೆ, ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಬಗ್ಗೆ ಏನಂತಂದ್ರೆ ಈಗ ನೋಡೋದಾದ್ರೆ ಯಾವ್ಯಾವ ಬ್ಯಾಂಕ್ಗಳು ಅದಾವಪ್ಪ? ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಯಾವ್ದಿದಾವೆ? ಓಕೆ, ಹಾಗಾದ್ರೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ನೋಡ್ರಿ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಯಾವ್ಯಾವ ಬರ್ತಾವ್ರಿ? ಸಾರ್ವಜನಿಕ ವಲಯದ ಬ್ಯಾಂಕುಗಳು. ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ನೋಡಿದಾಗ ಒಂದೇದಿದೆ ರೀ ಯಾವುದು ಅಂತ ಕೇಳಿದ್ರ HDFC ಫುಲ್ ಫಾರ್ಮ್ ಕೇಳ್ತಾರೆ ನಿಮ್ಗೆ. HDFC ಅಂತೇಳಿ ಬರುತ್ತೆ. HDFC ಅಂತಂದ್ರೆ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತೇಳಿ. ಯಾವುದು? ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತೇಳಿ. ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತೇಳಿ. ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್. ಈ HDFC ಸ್ಥಾಪನೆ ಆಗಿದೆ ಯಾವಾಗ್ರಿ ಅಂತ ಹೇಳಿದ್ರೆ, ಇದು ಸ್ಥಾಪನೆ ಆಗಿದ್ದು 1994 ಒಳಗೆ ಸ್ಥಾಪನೆ ಆಗ್ತದ. 1994 ಅಲ್ಲಿ ಸ್ಥಾಪನೆ ಆಗ್ತದ. ಅವಾಗ ನಮ್ಮ ದೇಶದಲ್ಲಿ 8ನೇ ಪವಾಯು ಇರ್ತದ. 8ನೇ ಪಂಚ ವಾರ್ಷಿಕ ಯೋಜನೆ ಚಾಲ್ತಿಯಲ್ಲಿ ಇರ್ತದ. ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂತ ಕೇಳಿದ್ರ 8ನೇ ಪಂಚವಾರ್ಷಿಕ ಯೋಜನೆ ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿ ಇರ್ತದ. ಹಾಗಾದ್ರ ಈ HDFC ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆಪಾ ಅಂತ ಕೇಳಿದ್ರೆ, ಕೇಂದ್ರ ಕಚೇರಿ ಇದೆ ಮುಂಬೈ ಒಳಗಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈನಲ್ಲಿ. ಏನಂತಂದ್ರ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ವಿಶೇಷತೆ ಏನಪ್ಪಾ? ಈ ಬ್ಯಾಂಕಿನ ವಿಶೇಷತೆ ಏನಂತ ಕೇಳಿದ್ರ, ವಿಶೇಷತೆ ಏನಿರಬಹುದು? ಈ ಬ್ಯಾಂಕಿನ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರ, ವಿಶೇಷತೆ ಇದೆ, ಸಿಂಪಲ್ ಇದೆ. ಇದರ ವಿಶೇಷತೆ ಏನಂತಂದ್ರ ಪ್ರಸ್ತುತ ಭಾರತದ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಆಗಿದೆ. ಪ್ರಸ್ತುತ ಭಾರತದ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕು ಇದಾಗಿದೆ. ಪ್ರಸ್ತುತ ಭಾರತದ ಅತಿ ದೊಡ್ಡ ಯಾವ ವಲಯದ ಬ್ಯಾಂಕ್ ಆಗಿದೆ ರೀ? ದೊಡ್ಡ ಖಾಸಗಿ ವಲಯದ, ಸಾರ್ವಜನಿಕ ವಲಯದಲ್ಲ, ಖಾಸಗಿ ವಲಯದ ಬ್ಯಾಂಕು ಇದಾಗಿದೆ. ಖಾಸಗಿ ವಲಯದ ಬ್ಯಾಂಕು ಇದಾಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರ ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಕ್ರೆಡಿಟ್ ಕಾರ್ಡ್ಗಳನ್ನು ಹೊಂದಿದ ಬ್ಯಾಂಕ್ ಯಾವುದು ಅಂತಂದ್ರೆ HDFC. ಪ್ರಸ್ತುತ ಅತಿ ಹೆಚ್ಚು ಕ್ರೆಡಿಟ್. ಸೆಕೆಂಡ್ ಹೈಯೆಸ್ಟ್ ಇದೆ ರೀ SBI. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಏನಂತಂದ್ರ ಅತಿ ಹೆಚ್ಚು ಎಂತ ಕಾರ್ಡ್ಗಳನ್ನು ಹೊಂದಿದ ಬ್ಯಾಂಕು? ಹೆಚ್ಚು ಕ್ರೆಡಿಟ್ ಕಾರ್ಡ್ಗಳನ್ನು ಹೊಂದಿದ ಬ್ಯಾಂಕ್ ಇದಾಗಿದೆ. ಕ್ರೆಡಿಟ್ ಕಾರ್ಡ್ಗಳನ್ನು ಹೊಂದಿದ ಬ್ಯಾಂಕು ಇದಾಗಿದೆ. ಅತಿ ಹೆಚ್ಚು ಎಂತ ಕಾರ್ಡ್? ಕ್ರೆಡಿಟ್ ಕಾರ್ಡ್ಗಳನ್ನು ಹೊಂದಿದ ಬ್ಯಾಂಕ್ ಯಾವುದಾಗಿದೆ ಅಂತಂದ್ರೆ ಈ HDFC ಬ್ಯಾಂಕ್ ಆಗಿದೆ. ಇನ್ನು ಎರಡನೇ ಬ್ಯಾಂಕ್ ಯಾವ್ದ್ರಿ ಅಂತ ಕೇಳಿದ್ರೆ ನೋಡ್ರಿ, ಎರಡನೇದು ಯಾವ್ದಂದ್ರೆ ICICI ಬ್ಯಾಂಕು. ಇದ್ರ ಕೂಡ ಏನಂದ್ರೆ ಇದು ಲಾಸ್ಟ್ ಇಯರ್ ಅಂತಂದ್ರ ಭಾರತದ ಎಂತದು ಅಂತಂದ್ರ ಅತಿ ದೊಡ್ಡ ಏನು ಆಗಿತ್ತಲ್ಲ, ಇದು ಭಾರತದ ಏನಂತಂದ್ರ ಅತಿ ದೊಡ್ಡ ಬ್ಯಾಂಕು ಇದಾಗಿತ್ತು. ಓಕೆ, ಅತಿ ದೊಡ್ಡ ಬ್ಯಾಂಕು ಇದಾಗಿತ್ತು. ಬಟ್ ಏನಂತಂದ್ರೆ ಪ್ರೆಸೆಂಟ್ ಇಲ್ಲ. ಓಕೆ, ಇದೇನಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಏನಂತಂದ್ರ ಎರಡನೇದು ಏನಂತಂದ್ರ ICICI ಅಂತ ಹೇಳಿ ಕರಿತೀವಿ.
ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ಇದಕ್ಕೆ. ಏನಪ್ಪಾ ಅಂತ ಕೇಳಿದ್ರೆ ಇದು ಫುಲ್ ಫಾರ್ಮ್ ಯಾವುದು ಅಂತಂದ್ರೆ ಇಂಡಸ್ಟ್ರಿಯಲ್ ಕ್ರೆಡಿಟ್ ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಓಕೆ. ಇದು ಸಹ ಏನಂತಂದ್ರೆ ಸೇಮ್ ಡೇಟ್ ಸ್ಥಾಪನೆ ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ, ಕರೆಕ್ಟ್ ನೆನಪಿಟ್ಕೊಳ್ಬೇಕು. ಇದು ಸ್ಥಾಪನೆ ಆಗಿದೆ ಯಾವಾಗ್ರಿ ಅಂತ ಕೇಳಿದ್ರ ಸ್ಥಾಪನೆ ಸೇಮ್ ಡೇಟ್ ಸ್ಥಾಪನೆ ಆಗ್ತದ 1994 ಒಳಗೆ ಸ್ಥಾಪನೆ ಆಗ್ತದ. ಇದರ ಕೇಂದ್ರ ಕಚೇರಿಯಲ್ಲಿ ಅದ ಕೇಂದ್ರ ಕಚೇರಿಯಲ್ಲಿ ಅದಪ್ಪ ಅಂತ ಕೇಳಿದ್ರೆ ಕೇಂದ್ರ ಕಚೇರಿ ಇದ್ರ ಎಲ್ಲಿ ಇದೆಯಪ್ಪ ಅಂತಂದ್ರೆ ಮುಂಬೈ ಒಳಗೆ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ, ಮುಂಬೈ. ವಿಶೇಷತೆ ಏನ್ರಿ ಇದರದ ಅಂತ ಕೇಳಿದ್ರ ಪ್ರಸ್ತುತ ಭಾರತದ 2ನೇ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಇದು. ಪ್ರಸ್ತುತ ಭಾರತದ ವಿಶೇಷತೆ ಏನಂತಂದ್ರ ಪ್ರಸ್ತುತ ಭಾರತದ 2ನೇ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಆಗಿದೆ. 2ನೇ ಅತಿ ದೊಡ್ಡ ಎಂತ ವಲಯದ ಬ್ಯಾಂಕ್ ಆಗಿದ್ರಿ, ದೊಡ್ಡ ಏನಂತಂದ್ರ ಖಾಸಗಿ ಸೆಕ್ಟರ್ ವಲಯದ ಬ್ಯಾಂಕು ಇದಾಗಿದೆ. ಓಕೆ. ಇನ್ನು ಕರ್ನಾಟಕದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಯಾವ್ದ್ರಿ ಅಂತ ಕೇಳಿದ್ರ ಕರ್ನಾಟಕ ಬ್ಯಾಂಕು. ಯಾವ ಬ್ಯಾಂಕು? ಕರ್ನಾಟಕ ಬ್ಯಾಂಕು. ಈಗ 2 ನಿಮಿಷ ಏನಾದ್ರು ಕರ್ನಾಟಕ ಬ್ಯಾಂಕ್ ಬಗ್ಗೆ ನೋಡೋಣ. ಈಗ ಕರ್ನಾಟಕ ಬ್ಯಾಂಕ್ ಏನಿದೆ ಇದ್ರ ಬಗ್ಗೆ ಈಸಿ ಇದೆ. ಕರ್ನಾಟಕ ಬ್ಯಾಂಕು ಹಾಗಾದ್ರೆ ಈ ಕರ್ನಾಟಕ ಬ್ಯಾಂಕು ನೋಡ್ರಿ ಸ್ಥಾಪನೆ ಆಗಿದೆ ಯಾವಾಗ್ರಿ? ಕರ್ನಾಟಕ ಬ್ಯಾಂಕು ಸ್ಥಾಪನೆ ಆಗಿದ್ದು 1924 ಫೆಬ್ರವರಿ 18ಕ್ಕೆ ಸ್ಥಾಪನೆ ಆಗಿದೆ. ಫೆಬ್ರವರಿ 18ಕ್ಕೆ ಸ್ಥಾಪನೆ ಆಗ್ಯದ. ಇದರ ಕೇಂದ್ರ ಕಚೇರಿ ಇದೆ ಮಂಗಳೂರು. ಕೇಂದ್ರ ಕಚೇರಿ ಎಲ್ಲಿ ಅದಪ್ಪ ಅಂತ ಕೇಳಿದ್ರೆ ಕೇಂದ್ರ ಕಚೇರಿ ಮಂಗಳೂರು ಒಳಗಿದೆ. ಇದರದ ಮಂಗಳೂರು. ಓಕೆ, ಮಂಗಳೂರು. ವಿಶೇಷತೆ ಏನಾಗಿದೆಪ್ಪ ಇದರದ ಅಂತ ಕೇಳಿದ್ರ ವಿಶೇಷತೆ ಪ್ರಸ್ತುತ ಕರ್ನಾಟಕದ ಅತಿ ದೊಡ್ಡ ಖಾಸಗಿ ಬ್ಯಾಂಕು. ವಿಶೇಷತೆ ಏನಂತಂದ್ರ ಪ್ರಸ್ತುತ ಕರ್ನಾಟಕದ ಅತಿ ದೊಡ್ಡ ಏನಂತಂದ್ರ ಖಾಸಗಿ ವಲಯದ ಬ್ಯಾಂಕ್ ಅಂತೇಳಿ ನೆನಪಿಟ್ಕೊಳ್ಬೇಕು. ಇನ್ನು HDFC ಲೋನ್ ಮತ್ತೆ ಏನಂತಂದ್ರೆ HDFC ಬ್ಯಾಂಕ್ ಏನಂದ್ರೆ ಮರ್ದಾಗಿದ್ರಿಂದ ಅದ್ರ ಏನಂತಂದ್ರ ಷೇರು ಮಾರುಕಟ್ಟೆಯಲ್ಲಿ ಅದರ ವ್ಯಾಲ್ಯೂ ಏನಾಗಿದೆ, ಜಾಸ್ತಿ ಆಗಿದೆ ಅಂತೇಳಿ ಹೇಳ್ಬಹುದು. ರೈಟ್. ನೆಕ್ಸ್ಟ್ ಏನಂತಂದ್ರೆ ಇವೇನಂತಂದ್ರೆ ಖಾಸಗಿ ವಲಯದ ಬ್ಯಾಂಕುಗಳು. ನೀವೇನ್ ಮಾಡ್ಬೇಕು ಇವತ್ತು ವರ್ಕ್ ಅಂತಂದ್ರ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ವಿದೇಶಿ ಬ್ಯಾಂಕುಗಳನ್ನು ನೋಡ್ಕೊಂಡು ಬರ್ರಿ. ಇವತ್ತು ವಿದೇಶಿ ಒಂದು 20 ಬ್ಯಾಂಕುಗಳನ್ನು ಬರೀಬೇಕು ಇವತ್ತು. ಯಾವುದು? ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ವಿದೇಶಿ ಬ್ಯಾಂಕುಗಳ ಕುರಿತು ಚರ್ಚಿಸಿರಿ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ನಿಮ್ಗ ರೀಜನಲ್ ರೂರಲ್ ಬ್ಯಾಂಕ್, ಸಹಕಾರಿ ಬ್ಯಾಂಕಿಂಗ್ ವ್ಯವಸ್ಥೆ, ಕೋಆಪರೇಟಿವ್ ಬ್ಯಾಂಕಿಂಗ್ ಸಿಸ್ಟಮ್. ಓಕೆ, ಸಹಕಾರಿ ಬ್ಯಾಂಕಿಂಗ್ ವ್ಯವಸ್ಥೆ, ಕೋಆಪರೇಟಿವ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನೋಡ್ರಿ, ನಮ್ಮ ದೇಶದಲ್ಲಿ 1904ರಲ್ಲಿ ನಮ್ಮ ದೇಶದಲ್ಲಿ ಬ್ರಿಟಿಷ್ ವೈಸ್ರಾಯರ್ ಇದ್ದವ್ರು ಯಾರಪ್ಪ ಅಂತ ಹೇಳಿ ಕೇಳಿದ್ರೆ ಲಾರ್ಡ್ ಕರ್ಜನ್ ಅಂತೇಳಿ ಇರ್ತಾರೆ. ಲಾರ್ಡ್ ಕರ್ಜನ್ ಕಾಕ ಇರ್ತಾನೆ. ಲಾರ್ಡ್ ಕರ್ಜನ್. ಓಕೆ, ಲಾರ್ಡ್ ಕರ್ಜನ್ 1904ರಲ್ಲಿ ವಿಶ್ವವಿದ್ಯಾಲಯಗಳ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅವ್ರು ಏನಂತಂದ್ರೆ ಪ್ರಾಚ್ಯ ವಸ್ತುಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದರ ನಿರ್ದೇಶಕರಾಗಿ ಸರ್ ಜಾನ್ ಮಾರ್ಷಲ್ ಅವರು ನೇಮಕ ಮಾಡ್ತಾರೆ. ಬಂಗಾಳ ವಿಭಜನೆ ಮಾಡಿದ 1905 ಅಕ್ಟೋಬರ್ 16 ಏನೇನೋ ಮಾಡಿದ. ನೆಕ್ಸ್ಟ್ ಇವ್ರ ಅವಧಿಯಲ್ಲೇ 1904 ಮಾರ್ಚ್ 25ರಂದು ಮಾರ್ಚ್ 25ರಂದು ನೋಡ್ರಿ 1904 ಮಾರ್ಚ್ 25ರಂದು ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1904 ಜಾರಿಗೆ ಬಂತು. ಯಾವ ಆಕ್ಟ್? ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1904 ಜಾರಿಗೆ ಬಂತು. ಓಕೆ, ಈ ಆಕ್ಟ್ ಅನ್ವಯ ಭಾರತದಲ್ಲಿ ಒಂದೇನಂತಂದ್ರೆ ಸಹಕಾರಿ ಸಂಘ ಇದೇನಾಯ್ತು, ಬ್ಯಾಂಕ್ ಆಗ್ತದ. ಸಹಕಾರಿ ಸಂಘ ಸ್ಥಾಪನೆ ಆಯ್ತು. ಸಹಕಾರಿ ಸಂಘ ನೋಡ್ರಿ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಹಕಾರಿ ಸಂಘ ಎಲ್ಲಿ ಸ್ಥಾಪನೆ ಆಯ್ತು ಅಂತ ಕೇಳಿದ್ರ ಇಂಗ್ಲೆಂಡ್ ದೇಶದಲ್ಲಿ ಸ್ಥಾಪನೆ ಆಗ್ತದೆ. ಪ್ರಪಂಚದಲ್ಲಿ ಮೊದಲ
1870ರಲ್ಲಿ ಇಂಗ್ಲೆಂಡ್ದಲ್ಲಿ ಸ್ಥಾಪನೆ ಆಯಿತು. ಎಲ್ಲಿ ಸ್ಥಾಪನೆ ಆಯಿತು? ಇಂಗ್ಲೆಂಡ್ ದೇಶದಲ್ಲಿ ಸ್ಥಾಪನೆ ಆಯಿತು. ರಾಬರ್ಟ್ ಓಸ್ಟಾನವರು ಏನ್ ಮಾಡ್ತಾನೆ, ಅದನ್ನ ಸ್ಥಾಪನೆ ಮಾಡ್ತಾರೆ ಇಂಗ್ಲೆಂಡ್ ಒಳಗೆ. ಬಟ್ ಈ ಭಾರತ ದೇಶದಲ್ಲಿ ಸ್ಥಾಪನೆ ಆಗಿರುವಂತ ಮೊಟ್ಟ ಮೊದಲ ಸಹಕಾರಿ ಸಂಘ ಗದಗ ಜಿಲ್ಲೆ ಗದಗ ತಾಲೂಕಿನ ಕಣಗಿನಹಾಳ ಎಂಬಲ್ಲಿ. ಇದು ಸಿ ಗ್ರೂಪ್ ಒಳಗ ಕ್ವಶನ್ ಆಗಿತ್ತು. ಇದು ಭಾರತದ ಹಳೆದು, ಮತ್ತೇನಂದ್ರೆ ಏಷ್ಯಾ ಖಂಡದ ಮೊದಲದು ಅಥವಾ ಕರ್ನಾಟಕದ ಮೊದಲು ಅಂತ ಹೇಳಿ ಕೇಳಿದ. ಇದು ಏನಂತಂದ್ರ ಈ ಸಹಕಾರಿ ಸಂಘ ಸ್ಥಾಪನೆ ಆಗಿತ್ತಲ್ಲ, ಇದು ಏಷ್ಯಾ ಖಂಡದಲ್ಲಿ ಮೊದಲಾಗಿದೆ. ಯಾವ ಖಂಡದಲ್ಲಿ? ಏಷ್ಯಾ ಖಂಡದಲ್ಲೇ. ಏಷ್ಯಾ ಖಂಡದ ಮೊದಲ ಏನಂತಂದ್ರ ಸಹಕಾರಿ ಸಂಘ ಆಗ್ಯದ. ಭಾರತದಲ್ಲಿ ಅಷ್ಟೇ ಅಲ್ಲ, ಏಷ್ಯಾ ಖಂಡದಲ್ಲಿ ಮೊದಲು. ಇದು ಸ್ಥಾಪನೆ ಆದ ಸ್ಥಳ ಎಲ್ಲಿ ಅಂತಂದ್ರ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಣಗಿನಹಾಳ ಎಂಬಲ್ಲಿ ಏನಂತಂದ್ರ ಮೊಟ್ಟ ಮೊದಲ ಸಹಕಾರಿ ಸಂಘವನ್ನು ಸ್ಥಾಪಿಸಲಾಯಿತು. ಆದ್ರೆ ಸಹಕಾರಿ ಸಂಘಗಳ ತೊಟ್ಟಿಲು ಅಂತೇಳಿ ಯಾವ್ದನ್ನ ಕರೀತಾರೆ ಅಂತಂದ್ರೆ ಗದಗ ಜಿಲ್ಲೆಯನ್ನು, ಧಾರವಾಡ ಜಿಲ್ಲೆಯನ್ನು ಕರೀತಾರೆ. ಯಾಕಂತಂದ್ರ ಯಾರ್ಯಪ್ಪ ಅಂತ ಕೇಳಿದ್ರ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ 1997ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಜೆ.ಎಚ್. ಪಟೇಲ್ ಅವರು ಏನಂತಂದ್ರೆ ಸಿಎಂ ಇದ್ದ ಸಂದರ್ಭದಲ್ಲಿ, ಯಾವ ಪಟೇಲ್? ಜೆ.ಎಚ್. ಪಟೇಲ್ ಅವರು ಸಿಎಂ ಇದ್ರು. ಜೆ.ಎಚ್. ಪಟೇಲ್ ಅವರು ಸಿಎಂ ಇದ್ದ ಸಂದರ್ಭದಲ್ಲಿ 1997ರಲ್ಲಿ ಧಾರವಾಡ ಜಿಲ್ಲೆಯಿಂದ ಹಾವೇರಿ ಜಿಲ್ಲೆ ಮತ್ತೇನಂದ್ರೆ ಗದಗ ಜಿಲ್ಲೆಯನ್ನು ಡಿವೈಡ್ ಮಾಡ್ತಾರೆ. ಇದ್ ನಮ್ ಧಾರವಾಡ ಜಿಲ್ಲೆಯನ್ನ ಏನ್ ಕರೀತಾರೆ? ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಕರೀತಾರೆ. ಯಾಕಂದ್ರೆ ಗದಗ ಅವಾಗ ಏನಂತಂದ್ರೆ ಪಾರ್ಟ್ ಆಫ್ ಧಾರವಾಡ, ಧಾರವಾಡದ ಒಂದೇನಂದ್ರೆ ತಾಲೂಕು ಆಗಿತ್ತು. ಸೊ ಅದಕ್ಕೆ ಏನಂತಂದ್ರೆ ಧಾರವಾಡ ಜಿಲ್ಲೆಯನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವರು ಏನ್ ಮಾಡ್ತಾರೆ? ಈ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ನಮ್ಮ ದೇಶದಲ್ಲಿ ಸಹಕಾರಿ ಸಂಘ ಸ್ಥಾಪನೆ ಆಗಿದೆ ಯಾವಾಗ ಅಂತ ಕೇಳಿದ್ರೆ 1904ರಲ್ಲಿ ಸ್ಥಾಪನೆ ಆಗ್ತದ ಸಹಕಾರಿ ಸಂಘಗಳು. ಇನ್ನ ಸಹಕಾರಿ ಸಂಘಗಳು ಕಾರ್ಯಾರಂಭ ಮಾಡಿದ ಯಾವಾಗ? ಸಿ ಗ್ರೂಪ್ ಕ್ವಶನ್. ಇಲ್ಲೇ 2 ಕ್ವಶನ್ ಆದ್ರೂ ನೋಡ್ರಿ. ಎಷ್ಟು ಕ್ವಶನ್ ಆದ್ವು ಇವತ್ತು ಸಿ ಗ್ರೂಪ್ ಒಳಗಿಂದ? ಒಂದ್ 4-5 ಆದ್ವು ಇವತ್ತಿನ ಕ್ಲಾಸ್ ಒಳಗೆ, 4 ಆದ್ವು. ಸೊ ಅದಕ್ಕೆ ಏನಂತಂದ್ರ ಕಾರ್ಯಾರಂಭ ಮಾಡಿದ್ದು 1905ರಲ್ಲಿ ಏನಂತಂದ್ರೆ ಕಾರ್ಯಾರಂಭ ಮಾಡುತ್ತೆ. ಇದೇ ಕಾರ್ಯಾರಂಭ ಮಾಡಿದ ಇಯರ್ ಕೇಳಿದ, ಯಾವಾಗ ಸ್ಥಾಪನೆ ಆಗಿದೆ ಅಂತ ಕೇಳ್ತಾರೆ, ಮತ್ತೆ ಯಾವಾಗ ಕಾರ್ಯಾರಂಭ ಆಯ್ತು ಅಂತ ಹೇಳಿ ಕೇಳ್ತಿರ್ತಾರೆ. ಅದಕ್ಕೆ ಏನಂತಂದ್ರೆ ನೋಡ್ತಿರ್ಬೇಕು, ಇಂಪಾರ್ಟೆಂಟ್ ಅದ 2 ಕೂಡ. ನೆಕ್ಸ್ಟ್ ಏನಂತಂದ್ರ ಸಹಕಾರಿ ಬ್ಯಾಂಕುಗಳ ಸಂಘಗಳು ಇದ್ದಿದ್ದು ಏನಂತಂದ್ರೆ ಬ್ಯಾಂಕುಗಳಾಗಿ ಪರಿವರ್ತನೆ ಆಗಿದೆ ರೀ. ಓಕೆ, ಇದ್ರೊಳಗೆ ಏನಂತಂದ್ರೆ 3 ವಿಧಗಳು ಬರ್ತಾವ್ರಿ. ಕೋಆಪರೇಟಿವ್ ಒಳಗ 3 ವಿಧಗಳು. ಒಂದೇದು ಏನಂತಂದ್ರೆ ರಾಜ್ಯ ಮಟ್ಟದ ಸಹಕಾರಿ ಬ್ಯಾಂಕುಗಳು, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ರಾಜ್ಯ ಮಟ್ಟದ ಸಹಕಾರಿ ಬ್ಯಾಂಕುಗಳು ಅಂತ ಹೇಳಿ ಬರ್ತಾವೆ, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದು ಜಿಲ್ಲಾ ಮಟ್ಟದ ಸಹಕಾರಿ ಬ್ಯಾಂಕುಗಳು, ಡಿಸಿಸಿ ಬ್ಯಾಂಕ್ಸ್ ಅಂತ ಹೇಳಿ ಬರ್ತಾವ್ರಿ. ಡಿಸಿಸಿಬಿ ಅಂತೇಳಿ. ಡಿಸಿಸಿಬಿ ಅಂತಂದ್ರ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಎಂತ ಬ್ಯಾಂಕು? ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್. ಓಕೆ, ಪ್ರತಿಯೊಂದು ಜಿಲ್ಲೆಗೆ ಏನಂತಂದ್ರೆ ಒಂದೊಂದು ಏನಂತಂದ್ರೆ ಡಿಸಿಸಿ ಬ್ಯಾಂಕ್ಗಳು ಇರ್ತಾವೆ, ಡಿಸ್ಟ್ರಿಕ್ಟ್ ಸೆಂಟ್ರಲ್ ಬ್ಯಾಂಕ್ಗಳು ಇರ್ತಾವೆ ಪ್ರತಿಯೊಂದು ಜಿಲ್ಲೆಗಳಿಗೆ. ನೆಕ್ಸ್ಟ್ ಏನಂತಂದ್ರೆ ಕೆಳ ಹಂತದ ಅಥವಾ ತಳ ಹಂತದ ಸಹಕಾರಿ ಬ್ಯಾಂಕುಗಳು. ಕೆಳ ಹಂತ ಅಥವಾ ತಳ ಹಂತದ, ಅಥವಾ ಇದನ್ನ ಏನಂತಂದ್ರೆ ಪ್ರೈಮರಿ ಏನಂತಂದ್ರ ಕೋಆಪರೇಟಿವ್ ಸೊಸೈಟೀಸ್ ಅಂತ ಕರಿತೀವಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಅಂತ ಕರಿತೀವಿ. ಪ್ರತಿಯೊಂದು ಹಳ್ಳಿಗೂ ಕೂಡ ಏನಂತಂದ್ರೆ ಇರ್ತಾವ. ಹಳ್ಳಿ ಅಂತಂದ್ರೆ ಹೋಬಳಿ ಮಟ್ಟದಲ್ಲಿ ಇರ್ತಾವ. ಓಕೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು. ರೈಟ್. ನೆಕ್ಸ್ಟ್ ಗದಗ ಜಿಲ್ಲೆ ಕಣಗಿನಹಾಳಿನಲ್ಲಿ ಸ್ಥಾಪನೆಯಾಗಿರುವ ಸಹಕಾರಿ ಸಂಘವು ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಸಹಕಾರಿ ಸಂಘ ಆಗಿದೆ ನೋಡ್ರಿ. ಏಷ್ಯಾ ಖಂಡದಲ್ಲೇ ಮೊದಲ ಸಹಕಾರಿ ಸಂಘ ಈ ಗದಗ ಜಿಲ್ಲೆಯ ಕಣಗಿನಹಾಳಿನಲ್ಲಿ ಸ್ಥಾಪನೆ ಆಗಿರುವ ಸಹಕಾರಿ ಸಂಘ ಆಗಿದೆ. ಓಕೆ, ಉದ್ದೇಶ ಏನ್ರಿ? ಸಹಕಾರಿ ಸಂಘಗಳ ಉದ್ದೇಶ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾವ್ರಿ. ಯಾವುದೇ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾವೆ ಅಂತ ಕೇಳಿದ್ರ ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಸಾಲ ಸೌಲಭ್ಯ. ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಏನಂತಂದ್ರೆ ಲೋನ್ ಅನ್ನು ಕೊಡುವಂತ ಕೆಲಸ ಯಾವ್ದು ಮಾಡುತ್ತೆ ಅಂತಂದ್ರೆ ಸಹಕಾರಿ ಸಂಘಗಳು. ಮತ್ತೆ ಈ ಸಹಕಾರಿ ಸಂಘಗಳ ಮೂಲಕ ನಿಮಗೆ ಏನಂತಂದ್ರ ನಿಮ್ಗ ಬಿತ್ತನೆ ಬೀಜಗಳಾಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಅಗ್ರಿಕಲ್ಚರ್ ಸಂಬಂಧಪಟ್ಟ ಕೆಲವೊಂದು ಪ್ರಾಡಕ್ಟ್ ಗಳನ್ನ ಏನ್ ಮಾಡ್ತೀರಿ, ಇಲ್ಲಿಂದ ತಗೊಳ್ತೀರಿ ನೀವು. ಇಷ್ಟೇನಂತಂದ್ರ ಗೊತ್ತಿರಬೇಕು. ಇದೇ ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ. ರೈಟ್. ನೆಕ್ಸ್ಟ್ ಈ ನಬಾರ್ಡ್ ಬಗ್ಗೆ ಅಂತೂ ನಾನು ಹೇಳಿದ್ದೀನಿ ಆಲ್ರೆಡಿ. ನಬಾರ್ಡ್ ಬಗ್ಗೆ ಏನಂತಂದ್ರೆ ಫಸ್ಟ್ ನಿಮ್ಗೆ ಏನಂತಂದ್ರ ಅಗ್ರಿಕಲ್ಚರ್ ಹೇಳುವಾಗಿ ಹೇಳಿನಿ. ಆದ್ರೂ ಕೂಡ ಸ್ಪೀಡ್ ಆಗಿ 1-2 ನಿಮಿಷದೊಳಗೆ ನಾನು ರಿವಿಷನ್ ಮಾಡಿಬಿಡ್ತೀನಿ. 2 ನಿಮಿಷ ಆಗ್ಬಾರ್ದು. ಓಕೆ,
ನಬಾರ್ಡ್ ಫುಲ್ ಫಾರ್ಮ್ ಕೇಳ್ತಾನೆ ನಿಮಗೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ನಬಾರ್ಡ್ 6ನೇ ಪಂಚವಾರ್ಷಿಕ ಯೋಜನೆ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಕರೀತಾರೆ ನಬಾರ್ಡ್ಗೆ. ನೆಕ್ಸ್ಟ್ ಯಾವ ಸಮಿತಿಯ ಶಿಫಾರಸಿನಂತೆ ನಬಾರ್ಡ್ ಸ್ಥಾಪನೆ ಆಯಿತು ಅಂದ್ರೆ ಡಾಕ್ಟರ್ ಬಿ ಶಿವರಾಮನ್ ಸಮಿತಿ. ಈ ಸಮಿತಿ ನೇಮಕ ಆಗಿದ್ದು 1982. ಈ ಸಮಿತಿಯ ಶಿಫಾರಸಿನಂತೆ ನಬಾರ್ಡ್ ಸ್ಥಾಪನೆ ಆಗ್ತದ. ನಬಾರ್ಡ್ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1982 ಜುಲೈ 12 ಏನಂತಂದ್ರೆ ಸ್ಥಾಪನೆ ಆಗ್ತದ. ನೆಕ್ಸ್ಟ್ 1997 ನಬಾರ್ಡ್ ಬ್ಯಾಂಕ್ ಆಕ್ಟ್ ಪ್ರಕಾರ ಸ್ಥಾಪನೆ ಆಗ್ಯದ. ನಬಾರ್ಡ್ನ ಕೇಂದ್ರ ಕಚೇರಿ ಎಲ್ಲಿದ್ದಾರೆ ಅಂತಂದ್ರೆ ಮುಂಬೈಯಲ್ಲಿ. ಎಲ್ಲಿದೆ? ಮುಂಬೈಯಲ್ಲಿ ಕೇಂದ್ರ ಕಚೇರಿ ಕಂಡು ಬರ್ತದ. ಇನ್ನ ಪ್ರಸ್ತುತ ನಬಾರ್ಡ್ 32 ಪ್ರಾದೇಶಿಕ ಕಚೇರಿಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ನಬಾರ್ಡಿನ ಮೊದಲ ಮುಖ್ಯಸ್ಥ ಸಿ ರಾಮಕೃಷ್ಣಯ್ಯ. ಯಾರೊಬ್ಬನು ಸ್ಟೂಡೆಂಟ್ ಏನಂತಂದ್ರೆ ನನಗೆ ಮೆಸೇಜ್ ಮಾಡಿದ, ಸರ್ ನಬಾರ್ಡ್ ಅನ್ನ ಯಾವ ಸಮಿತಿ ಶಿಫಾರಸು ಅಂತಂದ್ರೆ, ಸಮಿತಿ ಅಂದ್ರ ಡಾಕ್ಟರ್ ಬಿ ಶಿವರಾಮನ್ ಸಮಿತಿ. ಮೊದಲ ಅಧ್ಯಕ್ಷರಂದ್ರೆ ಶ್ರೀ ರಾಮಕೃಷ್ಣಯ್ಯ. ಪ್ರಸ್ತುತ ಮುಖ್ಯಸ್ಥರು ಯಾರಂತಂದ್ರೆ ಗೋವಿಂದರಾಜಲು ಚಿಂತಾಲು. ಗೋವಿಂದರಾಜಲು ಚಿಂತಾಲು ಆಂಧ್ರ ಪ್ರದೇಶದವರು. ಇವರು ನೇಮಕ ಆಗಿದ್ದು 2020 ಮೇ 27. ನಬಾರ್ಡ್ ಮುಖ್ಯಸ್ಥರ ನೇಮಕ ಮಾಡೋರು ಯಾರಿರ್ತಾರೆ? ಕೇಂದ್ರ ಸರ್ಕಾರ. ಇವರ ಅಧಿಕಾರ ಅವಧಿ ಇರುತ್ತೆ 5 ವರ್ಷ. ವಿಶೇಷತೆ ಏನಂತಂದ್ರೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಪೆಕ್ಸ್ ಬ್ಯಾಂಕ್ ಅಂತ ಹೇಳಿ ಕರೀತಾರೆ. ಓಕೆ, ಮತ್ ನೆಕ್ಸ್ಟ್ ಏನಿದೆಯಪ್ಪ ವಿಶೇಷತೆ ಅಂತಂದ್ರೆ ನಬಾರ್ಡ್ ಏನಂತಂದ್ರೆ ಅಲ್ಪಾವಧಿ ಮತ್ತು ಮರು ಹಂಚಿಕೆ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡ್ತವೆ. ಟೈಮ್ ಆಯ್ತು. ನಬಾರ್ಡ್ ಬಗ್ಗೆ ಏನಂತಂದ್ರೆ ಹೇಳಿದೆ ನಾನು. ನೆಕ್ಸ್ಟ್ ಏನಂತಂದ್ರೆ ಮುಂದಿನ ಕ್ಲಾಸ್ ಒಳಗೆ ನೆಕ್ಸ್ಟ್ ನೋಡೋಣ ಅಂತ. ಸರಿನಾ? ಧನ್ಯವಾದಗಳು.